ಅಮ್ಮ ಕೃಷ್ಣ ಜೂಮ್ ಸೌಂಡ್ ಬರ್ತಾ ಇಲ್ಲಪ್ಪ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಇಸ್ಕಾನ್ ಸಾಂಸ್ಕೃತಿಕ ಕೇಂದ್ರ ಸೌತ್ ಬೆಂಗಳೂರಿನಲ್ಲಿ ನಾವು ಇವತ್ತು ಮತ್ತೆ ನಾಳೆ ಕನ್ನಡದಲ್ಲಿ ಶ್ರೀಮದ್ ಭಾಗವತದ ಸೆಮಿನಾರ್ ಅನ್ನು ಆಯೋಜಿಸಿದ್ದೀವಿ. ಸಾಮಾನ್ಯವಾಗಿ ಇಂಗ್ಲಿಷು ಮತ್ತೆ ಹಿಂದಿಯಲ್ಲಿ ಜಾಸ್ತಿ ಇಂಗ್ಲಿಷಲ್ಲಿ. ಕನ್ನಡ ಭಾಷೆಯಲ್ಲಿ ಹೆಚ್ಚು ಭಾಗವತ ಸೆಮಿನಾರ್ಸ್ ಇರ್ತಾ ಇರಲಿಲ್ಲ. ಆದರೆ ಹೋದ ತಿಂಗಳಿನಿಂದ ಡಿಸೆಂಬರ್ನಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪ್ರತಿ ತಿಂಗಳು ಒಂದೊಂದು ಸೆಮಿನಾರ್, 2 days ಸೆಮಿನಾರ್ ಮಾಡುವ ಒಂದು ಆಯೋಜನೆ ಇದೆ. ಸೊ ಶ್ರೀ ಚೈತನ್ಯ ಪ್ರಸಾದ್ ಪ್ರಭುಗಳು ಈ ಪ್ರೋಗ್ರಾಮ್ ಅನ್ನ ಮಾಡ್ತಾರೆ. ಸೊ ಅವರ ಬಗ್ಗೆ ಕಿರು ಪರಿಚಯ ಹೇಳ್ಬೇಕಂದ್ರೆ, ಶ್ರೀ ಚೈತನ್ಯ ಪ್ರಸಾದ್ ಪ್ರಭುಗಳು ಅವರು ಕರ್ನಾಟಕದವರು, ಚಿತ್ರದುರ್ಗದವರು. ಅವರು ಸ್ಕೂಲಲ್ಲಿ ಟಾಪರ್ ಆಗಿದ್ರು. ಮತ್ತೆ ಕರ್ನಾಟಕ CET ಇಂಜಿನಿಯರಿಂಗ್ ರ್ಯಾಂಕ್ 10 ಟಾಪ್ 10 ಅಲ್ಲಿ ಇದ್ರು. ಬೆಂಗಳೂರಿನ ಪ್ರಸಿದ್ಧ ಕಾಲೇಜ್ ಆದಂತಹ RV ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ. ನಂತರ ಒಂದು ಸ್ಯಾಂಡಿಸ್ಕ್ ಅಂತ ಒಂದು ಕಂಪನಿ ಇದೆ ಸ್ಯಾಂಡಿಸ್ಕ್ ಕಂಪನಿ. ಕಂಪನಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ಅವರು ಕೆಲಸ ಮಾಡಿದ್ದಾರೆ. ವಿದೇಶಕ್ಕೂ ಹೋಗಿದ್ದಾರೆ. ಮತ್ತೆ ಅವರು ಸುಮಾರು 20 ವರ್ಷದಿಂದ ಇಸ್ಕಾನ್ ಜೊತೆ ಸೇರಿದ್ದಾರೆ. ಭಗವದ್ಗೀತಾ ಮತ್ತೆ ಶ್ರೀಮದ್ ಭಾಗವತವನ್ನ ಆಳವಾಗಿ ಓದಿ ಅರ್ಥ ಮಾಡಿಕೊಂಡು ಈಗ ಪಾಠ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 2012ರಿಂದ ಅವರು ಸಂಪೂರ್ಣವಾಗಿ ಇಸ್ಕಾನಿನಲ್ಲಿ ಬ್ರಹ್ಮಚಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಇಸ್ಕಾನ್ ಪೂನಾದಲ್ಲಿ ಇರ್ತಾರೆ. ಮತ್ತೆ ಆಗಾಗ ಬೆಂಗಳೂರಿಗೆ ಬಂದು ಅವರ ಸಂಘವನ್ನು ಕೊಡ್ತಾ ಇರ್ತಾರೆ. ಸೊ ಇವತ್ತು ಅವರು ಶ್ರೀಮದ್ ಭಾಗವತಂ ಪ್ರಥಮ ಸ್ಕಂದದ ಕೆಲವು ಮುಖ್ಯ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಈ ಕಾರ್ಯಕ್ರಮ ಸುಮಾರು 1 ಗಂಟೆ ಕಾಲ ಇರುತ್ತೆ. ನಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು. ಸೊ ಕಾರ್ಯಕ್ರಮದ ನಂತರ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ. ಓಕೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ನೋಟ್ಸ್, PPTs ತೋರಿಸ್ತಾರೆ. ಯಾರು ಈ ಗ್ರೂಪ್ ಅಲ್ಲಿ ಸೇರಿದಿರಲ್ಲ ಅವರಿಗೆ ಆ PPTs ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮೆಲ್ಲರಿಗೆ ಮೊದಲಿಗೆ ಸ್ವಲ್ಪ ಜಯರಾಧ ಮಾಧವ ಕೀರ್ತನೆ ಹೇಳಿ ಪ್ರಾರಂಭ ಮಾಡೋಣ. ಹಿಂದೆ ತಾವು ಕೂಡ ಹೇಳಿ ಪ್ರಯತ್ನ ಮಾಡಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಯಶೋದಾನಂದನ ವ್ರಜ ಜನರಂಜನ ನಂದನ ವ್ರಜ ಜನರಂಜನ. ಯಶೋದಾನಂದನ ವ್ರಜ ಜನರಂಜನ ವ್ರಜ ಜನರಂಜನ. ಯಮುನಾ ತೀರವನಚಾರಿ ಯಮುನಾ ತೀರವನ ಯಮುನಾ ತೀರವನಚಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಮಾಧವ
ಕುಂಜ ವಿಹಾರಿ ಜನವಲ್ಲಭ ಗಿರಿವರಧಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ. ಜಯ ಪ್ರಭುಪದ ಪ್ರಭುಪದ ಪ್ರಭುಪದ, ಜಯ ಪ್ರಭುಪದ 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 ಜಯ. श्री हरिनाम संकीर्तन की जय, श्रीमद् भागवत महापुराण की जय, जगत गुरु श्रील प्रभुपाद की जय. ಹರೇ ಕೃಷ್ಣ. ಕೆಲವರ ಮುಖ ಪರಿಚಯ ಉಂಟು. ಲಾಸ್ಟ್ ಟೈಮ್ ನಾವು ಗೀತಾ ಜಯಂತಿ ಸಲುವಾಗಿ ಭೇಟಿಯಾಗಿದ್ವಿ. ನಮಸ್ಕಾರ ಕೃಷ್ಣ. ಸೊ ಹಿಂದಿನ ಬಾರಿ ನಾವು ಭಗವದ್ಗೀತಾ ಆ ವಿಷಯದ ಮೇಲೆ 3 ದಿನದ ಕಾರ್ಯಕ್ರಮವನ್ನ ಮಾಡಿದ್ವಿ. ಭಗವದ್ಗೀತೆಯ ಮುಖ್ಯ ಅಂಶಗಳನ್ನ ಸ್ವಲ್ಪ ಮೆಲುಕು ಹಾಕುವಂತಹ ಪ್ರಯತ್ನ ನಡೆದಿತ್ತು. ಅದು ಪೂರ್ತಿ ಅಂತ ಎಂದು ಹೇಳಲಿಕ್ಕೆ ಆಗೋದಿಲ್ಲ. ಭಗವಂತನ ವರ್ಣನೆಗಳು, ಅವನ ಲೀಲೆಗಳು ಎಂದೂ ಕೂಡ ಪೂರ್ತಿ ಅಥವಾ ಮುಕ್ತಾಯ ಅಂತ ಹೇಳಬಾರ್ದು. ಅವೆಂದೂ ಕೂಡ ಅನಂತವಾಗಿ ನಡೀತಾನೆ ಇರ್ತವೆ. ಸೊ ಆ ಸಂದರ್ಭದಲ್ಲಿ ನಾವು ಗೀತೆಯ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈಗ ಈ ಹೊಸ ವರ್ಷದ ಈ ಪರ್ವದಲ್ಲಿ ಈ ಭಾಗವತ ಪುರಾಣದ ಬಗ್ಗೆ ಚರ್ಚೆಗಳನ್ನ ಪ್ರತಿ ತಿಂಗಳು ನಡೆಸುವಂತಹ ಒಂದು ಆಯೋಜನೆಯನ್ನ ದೇವಸ್ಥಾನ ಹಮ್ಮಿಕೊಳ್ತಾ ಇದೆ. ಬೇರೆ ಬೇರೆ ಭಕ್ತರು ಬಂದು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಈ ಬಾರಿ ನಾವು ಈ ತಿಂಗಳಲ್ಲಿ ಇವತ್ತು ಮತ್ತೆ ನಾಳೆ 2 ದಿನ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಮಾಡೋಣ. ವಿಷಯ ಮೊದಲನೇ ದಿನ ಆಗಿರೋದ್ರಿಂದ ಇದು ಗ್ರಂಥದ ಪರಿಚಯವಾಗಿರ್ತದೆ. ಸೊ ಏನು ಶ್ರೀಮದ್ ಭಾಗವತ ಈ ಪುರಾಣದ ವರ್ಣನೆ ಏನು, ಇದರ ಸ್ವರೂಪ ಏನು, ಇದರ ಮಹಿಮೆ ಏನು ಅನ್ನೋದನ್ನ ನಮ್ಮ ಆಚಾರ್ಯರ ಮಾತುಗಳಿಂದ ಸ್ವಲ್ಪ ನಾವು ತಿಳ್ಕೊಳ್ಲಿಕ್ಕೆ ಪ್ರಾರಂಭ ಮಾಡಿ. ಅದನ್ನ ಮಾಡ್ಲಿಕ್ಕೂ ಮುಂಚೆ ಒಮ್ಮೆ ನಾವು ಗುರು ಪರಂಪರೆ, ನಮ್ಮ ಆಚಾರ್ಯ ಪರಂಪರೆಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಪ್ರಾರಂಭ ಮಾಡೋಣ. ನನ್ನ ಹಿಂದೆ ದಯವಿಟ್ಟು ತಾವು ಹೇಳಿ.
ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ಸರಸ್ವತೆ ದೇವೇ ನಮಸ್ತೆ ಸರಸ್ವತೆ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣೆ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಕಾರಿಣೆ ಪಾಶ್ಚಾತ್ಯ ದೇಶ ತಾರಿಣೆ ಕಲ್ಪತರುಭ್ಯಶ್ಚ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಕೃಪಾ ಸಿಂಧುಭ್ಯ ಏವ ಚ ಪಾವನೇಭ್ಯೋ ಪತಿತಾನಾಂ ಪಾವನೇಭ್ಯೋ ನಮೋ ನಮಃ ವೈಷ್ಣವೇಭ್ಯೋ ನಮೋ ನಮಃ. ಚೈತನ್ಯ ಕೃಷ್ಣ ಕೃಷ್ಣ ಚೈತನ್ಯ ನಿತ್ಯಾನಂದ ಪ್ರಭು ಪ್ರಭೋ ನಿತ್ಯಾನಂದ ಧರ ಶ್ರೀ ಅದ್ವೈತ ಗದಾಧರ ಗೌರಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತವೃಂದ. ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಈ ಪ್ರಾರ್ಥನೆ ನಾವೇನ್ ಸಲ್ಲಿಸಿದ್ವಿ, ಈ ಪ್ರಾರ್ಥನೆಯಿಂದ ನಾವು ನಮ್ಮ ಗುರು ಪರಂಪರೆಯಲ್ಲಿರುವಂತಹ ಪ್ರತಿಯೊಬ್ಬ ಆಚಾರ್ಯರಿಗೆ ನಾವು ನಮ್ಮ ನಿವೇದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕೆಂದ್ರೆ ವಿಷಯ ಇದು ನಾವು ಸಾಮಾನ್ಯವಾಗಿ ಮಾತಾಡುವಂತಹ ವಿಷಯ ಅಲ್ಲ, ಅದಕ್ಕೆ ಸಾಮಾನ್ಯ ಅರ್ಹತೆಗಳು ಕೂಡ ನಿಲ್ಕೋದಿಲ್ಲ. ಇದೇನಿದ್ರು ಕೂಡ ಆ ಗುರುಗಳ ವಚನಗಳನ್ನೇ ನಾವಿಲ್ಲಿ ರಿಪೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರು ಅನೇಕ ತಮ್ಮ ಮಾತುಗಳಲ್ಲಿ ಶ್ರೀಮದ್ ಭಾಗವತದ ಮಹಿಮೆಯನ್ನ ಹೇಳ್ತಾರೆ. ಇಲ್ಲಿ ಒಂದು ಅವರ ಲೆಟರ್ ಇದೆ, ಆ ಲೆಟರ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಯಾರಾದ್ರೂ ಇದನ್ನ ಓದ್ಬೇಕು ದಯವಿಟ್ಟು. ನಾನು ಓದ್ಲಾ ಪ್ರಭುಜಿ? ಓದ್ಲ ಪ್ರಭುಜಿ. ನೀವು ಶ್ರೀಮದ್ ಭಾಗವತವನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡಿದರೆ ನಿಮ್ಮ ಎಲ್ಲಾ ಶಿಕ್ಷಣವು ಪೂರ್ಣಗೊಳ್ಳುತ್ತದೆ. ಓದಿ. ನಿಮಗೆ ಓದಲು ನೀವು ಶ್ರೀಮದ್ ಯಾವುದೇ ಪುಸ್ತಕದ ಭಗವತವನ್ನು ಅಗತ್ಯವಿರುವುದಿಲ್ಲ. ನೀವು ಶ್ರೀಮದ್ ಭಾಗವತದಿಂದ ಎಲ್ಲಾ ಭೌತಿಕ ಮತ್ತು ಆಧ್ಯಾತ್ಮಿಕ ನೀವು ಜ್ಞಾನವನ್ನು ಶ್ರೀಮದ್ ಪಡೆಯಬಹುದು ಭಗವತವನ್ನು ಮತ್ತು ಕೊನೆಯಲ್ಲಿ ಶ್ರೀಕೃಷ್ಣನನ್ನು ಪರಿಪೂರ್ಣವಾಗಿ ಪಡೆಯಬಹುದು. ಇದೇ ಅಧ್ಯಯನ ಲಾಭ. ಮಾಡಿದರೆ ನಿಮ್ಮ ಎಲ್ಲ ಶಿಕ್ಷಣವು ಪರಿಪೂರ್ಣಗೊಳ್ಳುತ್ತದೆ. ನಿಮಗೆ ಓದಲು ಬೇರೆ ಯಾವುದೇ ಪುಸ್ತಕದ ಅಗತ್ಯವಿರುವುದಿಲ್ಲ. ನೀವು ಶ್ರೀಮದ್ ಭಗವತದಿಂದ ಎಲ್ಲ ಭೌತಿಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುವುದು ಮತ್ತು ಕೊನೆಯಲ್ಲಿ ಕೃಷ್ಣನನ್ನು ಪಡೆಯಬಹುದು. ಇದೇ ಲಾಭ. ಇದೇ ಲಾಭ. ನಮ್ಮ ವೈದಿಕ ಜ್ಞಾನದಲ್ಲಿ 2 ರೀತಿಯ ಜ್ಞಾನಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಮೊದಲನೇದು ಅಪರಾವಿದ್ಯ. ಅಪರಾವಿದ್ಯ ಅಂದ್ರೆ ಈ ಜಗತ್ತಿನ ಸಂಬಂಧಪಟ್ಟಂತಹ ಜ್ಞಾನ, ಲೌಕಿಕ ಜ್ಞಾನ ಅಪರಾವಿದ್ಯ ಅಂತ ಹೇಳ್ತಾರೆ. ಅದರ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ನಮ್ಮ ವೇದ ಪುರಾಣಗಳಲ್ಲೇ ಸಿಗ್ತದೆ. ಜೀವನ ಹೇಗೆ ನಡೆಸ್ಕೋಬೇಕು, ನಮ್ಮ ಆರೋಗ್ಯ ಹೇಗೆ ನಡೆಸ್ಕೊಳ್ಬೇಕು, ಅದಲ್ದೇನೆ ನಮ್ಮ ವ್ಯವಹಾರಗಳು ಹೇಗಿರಬೇಕು, ನಮ್ಮ ಧರ್ಮಗಳು ಹೇಗಿರಬೇಕು, ಈ ಜಗತ್ತಿನಲ್ಲಿ ನಾವು ಜೀವಿಸುವಾಗ ಹೇಗೆ ಒಂದು ಒಳ್ಳೆಯ ಭಾವದಿಂದ, ಈ ಜಗತ್ತಿನಲ್ಲಿ ತೊಂದರೆಗಳೇನೋ ಬರ್ತದೆ, ಬಟ್ ಆದ್ರೆ ನಾವು ಸರಿಯಾದ ಜೀವನ ಶೈಲಿಯನ್ನ ರೂಪಿಸ್ಕೊಳ್ತಾ ಹೋದ್ರೆ ಆ ತೊಂದರೆಗಳು ಕಡಿಮೆ ಆಗ್ತದೆ. ಅದನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಭಗವಂತ ಗೀತೆಯಲ್ಲಿ ಕೂಡ ಹೇಳಿದ್ದಾನೆ. ಹೇಗೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚಿತ್ತಸ್ಯ ಕರ್ಮಸು ಅಂತ. ಸೊ ಆ ರೀತಿಯಾದಂತಹ ಜ್ಞಾನವನ್ನ ಗೀತೆ ಹೇಳಿದ್ದಾನೆ. ಅದನ್ನ ವೇದಗಳಲ್ಲಿ ತುಂಬಾ ವಿಸ್ತಾರ ವೇದವ್ಯಾಸ ನೀಡಿದ. ಅದು ಯಾವ ವಿದ್ಯೆ? ಅಪರಾವಿದ್ಯೆ. ಇನ್ನೊಂದು ವಿದ್ಯೆ ಅದು ಪರಾವಿದ್ಯೆ, ಆಧ್ಯಾತ್ಮಿಕ ಜ್ಞಾನ. ಪರಾವಿದ್ಯೆ ಅಂದ್ರೆ ಅದು ಈ ಜಗತ್ತಿನ ಪರಿಧಿಗೆ ಅಂತ ಮೀರಿ ಜ್ಞಾನ. ನಮ್ಮ ಇಂದ್ರಿಯಗಳಿಗೆ, ನಮ್ಮ ಮನಸ್ಸು ಬುದ್ಧಿಗೆ ನಿಲುಕದಂತಹ ಜ್ಞಾನ. ನಮ್ಮ
ಅನುಭವಕ್ಕೆ ಬರದಂತಹ ಜ್ಞಾನ. ಸೊ ಆ ಜ್ಞಾನವನ್ನ ನಾವು ಕೇವಲ ಯಾರು ಆ ಸಾಕ್ಷಾತ್ಕಾರವನ್ನ ಪಡೆದಿದ್ದಾರೋ ಅವರಿಂದ ಕೇಳಿ ತಿಳ್ಕೊಳ್ತೀವಿ. ಅದಕ್ಕೆ ಪರಾವಿದ್ಯೆ ಅಂತ ಹೇಳ್ತಾರೆ. ಅದಕ್ಕೆ ಪರಂಪರೆಯಿಂದ ಆ ಜ್ಞಾನವನ್ನ ಸ್ವೀಕರಿಸೋದು, ಅದು ವಿಧಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಏವಂ ಪರಂಪರಾ ಪ್ರಾಪ್ತಂ, 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ದಿವ್ಯ ಜ್ಞಾನವನ್ನ ಪಡೆಯುವಂತಹ ವಿಧಿ ಏನು? ಅದು ಪರಂಪರೆ. ಒಬ್ಬ ಅಧಿಕೃತ, ಒಬ್ಬ ನಿಷ್ಠಾವಂತ ಗುರುವಿನಿಂದ ನಾವು ಇಲ್ಲಿ ಪಡಿಬೇಕು. ಸೊ ಈ ಎರಡೂ ಜ್ಞಾನವನ್ನ ಪಡಿತೀವಿ. ಸೊ ವೈದಿಕ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಜ್ಞಾನವನ್ನ ಪಡಿತಾ ಪಡಿತಾ ಯಾವಾಗ ಅವನು ಪರಿಪಕ್ವ ಆಗ್ತಾನೋ ಅವನ ಪರೀಕ್ಷೆ ಹೇಗಿತ್ತು, ನೀನು ನಿಜವಾಗಿಯೂ ವಿದ್ಯಾವಂತ, ನೀನು ಸರಿಯಾಗಿ ಎಲ್ಲ ಜ್ಞಾನವನ್ನ ಪಡೆದಿದ್ಯಾ ಅಂದ್ರೆ ಅವನ ಪರೀಕ್ಷೆ ಭಾಗವತದ ಮೂಲಕ ಮಾಡ್ತಿದ್ದು. ಪ್ರಭುಪಾದರು ಹೇಳ್ತಾರೆ, ವಿದ್ಯಾಂ ಭಾಗವತ ಅವಧಿ. ವಿದ್ಯೆಯ ಉತ್ತುಂಗ ಅದು ಭಾಗವತವನ್ನ ಸಂಪೂರ್ಣವಾಗಿ ತಿಳಿದ್ರು ಅವರು ನಿಜವಾಗಿಯೂ ವಿದ್ಯಾವಂತರು ಅಂತ ವೈದಿಕ ಟರ್ಮ್ಸ್ ನಲ್ಲಿ ಹೇಳ್ತಾರೆ. ಸೊ ಹೀಗೆ ಪ್ರಭುಪಾದರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಭಾಗವತದಲ್ಲಿ ಈ ಜಗತ್ತಿಗೆ ಜ್ಞಾನವಿದೆ, ಈ ಜಗತ್ತಿಗೂ ಮೀರಿದಂತಹ ಜ್ಞಾನವಿದೆ. ವಿಶೇಷವಾಗಿ ಭಗವಂತನ ಪ್ರಾಪ್ತಿ ಪಡೆಯುವಂತಹ ಮಾರ್ಗವನ್ನು ಕೂಡ ಅಲ್ಲಿ ಹೇಳಲಾಗಿದೆ. ಸೊ ಇದು ವಿಶೇಷ ಲಾಭ. ಸೊ ಪ್ರಭು ಹೇಳ್ತಾ ಇದ್ದಾರೆ, ಕೊನೆಯಲ್ಲಿ ನೀವು ಶ್ರೀ ಕೃಷ್ಣನನ್ನೂ ಪಡೆಯಬಹುದು. ಸೊ ಇದು ಈ ಭಾಗವತದ ಮಹಿಮೆ. ಪ್ರಭುಪಾದರು ಅನೇಕ ಬಾರಿ ಇದನ್ನ ತುಂಬಾ ಅನೇಕ ರೀತಿಯಲ್ಲಿ ಇದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ನಾವಿಲ್ಲಿ ಸೇರಿರುವಂತಹ ಈ ಏನು ನಾವಿಲ್ಲಿ ಭೇಟಿಯಾಗಿದ್ದೀವಿ, ಇದರ ಉದ್ದೇಶ ಭಾಗವತದ ಬಗ್ಗೆ ಹೆಚ್ಚು ನಾವು ತಿಳ್ಕೊಳ್ತಾ ಭಗವಂತ ಶ್ರೀ ಕೃಷ್ಣನ ಸರಿಯಾದಂತಹ ಒಂದು ಮೆಚ್ಚುಗೆ, ಅವನ ಸ್ಮರಣೆಯನ್ನ ನಾವು ಅನುಶೀಲನೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ. ಭಾಗವತವನ್ನ ಭಗವಂತನ ಸ್ವರೂಪಕ್ಕೆ ಹೋಲಿಸಲಾಗಿದೆ. ಭಾಗವತ ಮತ್ತು ಭಗವಂತನ ಸ್ವರೂಪ ಇವೆರಡರಲ್ಲಿ ಭೇದ ಇಲ್ಲ ಅಂತ ಹೇಳ್ತಾರೆ. ಮುಂದೆ ಅದೊಂದು ಶ್ಲೋಕದಲ್ಲಿ ನಾವು ತೋರಿಸ್ತೇವೆ ಕೂಡ. ಸೊ ಇದರ ವಿಷಯಗಳಲ್ಲಿ ನಾವು ಈ ವಿಷಯದಲ್ಲಿ ನಾವು ಮುಖ್ಯವಾಗಿ ಇವತ್ತು ಮತ್ತೆ ನಾಳೆ 2 ದಿನ ಕೆಲವು ವಿಚಾರಗಳನ್ನ ಇಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ವಿಚಾರ, ನಮ್ಮ ಪೂರ್ತಿ ವೈದಿಕ ಸಾಹಿತ್ಯದಲ್ಲಿ ಅನೇಕ ರೀತಿಯ ಶಾಸ್ತ್ರಗಳಿವೆ, ವೇದಗಳಿವೆ, ಮತ್ತಿನ್ಯಾವಿವೆ? ಯಾರಾದ್ರೂ ಹೇಳ್ತೀರಾ? ಯಾವ್ಯಾವ ರೀತಿಯ ಶಾಸ್ತ್ರಗಳಿವೆ ವೇದಗಳಲ್ಲಿ? ವೇದಗಳಾಯ್ತು, ಮತ್ತೆ ಉಪನಿಷತ್ತು, ಉಪನಿಷತ್ತುಗಳಿವೆ, ಮತ್ತೆ ಪುರಾಣಗಳು, ರಾಮಾಯಣ ಮಹಾಭಾರತ, ಮಹಾಭಾರತ, ರಾಮಾಯಣ. ಏನಾದ್ರು ವೇದಾಂತ ಸೂತ್ರ, ವೆರಿ ಗುಡ್, ಎಸ್. ಷಟ್ ದರ್ಶನ, ಇವೆಲ್ಲವೂ ಕೂಡ ಇದರಲ್ಲೇ ಬರ್ತದೆ. ವೇದಾಂಗಗಳು, ಉಪವೇದಗಳು, ಉಪನಿಷತ್ತುಗಳು, ಹೌದು, ಅರಣ್ಯಕ ಉಪನಿಷತ್ತು, ಸಾಕಷ್ಟು ಅದರ ಇದೆ. ಸೊ ಹೇಳ್ಬೇಕಂದ್ರೆ ಒಬ್ಬ ವ್ಯಕ್ತಿಯ ಜೀವನ ಕಡಿಮೆ ಆಗತ್ತೆ. ಪೂರ್ತಿ ವೇದ ಸಾಹಿತ್ಯ ಏನ್ ಕೊಡುಗೆ ಇದೆ ಅದನ್ನ ಓದಿ ತಿಳ್ಕೊಳ್ಲಿಕ್ಕೆ ಒಬ್ಬ ವ್ಯಕ್ತಿಯ ಜೀವನ ಸಾಲದು. ಇನ್ಫ್ಯಾಕ್ಟ್ ಓದಿ ಅದನ್ನ ಸರಿಯಾಗಿ ಸ್ಪಷ್ಟ ಉಚ್ಚಾರ ಮಾಡ್ಲಿಕ್ಕೆ ಸಾಕಷ್ಟು ವರ್ಷಗಳ ಅಭ್ಯಾಸ ಬೇಕು. ಹಾಗೆ ನಾನೇ ಓದ್ಬಿಡ್ತೀನಿ ಅಂತ ಹೇಳಿ ಪುಸ್ತಕ ಇಟ್ಕೊಂಡು ಪ್ರಯತ್ನ ಮಾಡೋದಲ್ಲ ಅಲ್ವೇ? ಸೊ ಅದು ಕ್ಲಿಷ್ಟಕರವಾದಂತಹ ಭಾಷೆ. ಅದರಲ್ಲೂ ಕೂಡ ಅದರ ಅರ್ಥಗಳು, ಮರ್ಮಗಳು ಸಾಕಷ್ಟು ಇವೆ. ಅವುಗಳನ್ನ ತಿಳ್ಕೊಳ್ಳೋದು ಅದು ಸಾಮಾನ್ಯ ವ್ಯಕ್ತಿಗೆ ಅಸಾಧ್ಯವೇ. ಮುಖ್ಯವಾಗಿ ವೇದ ಸಾಹಿತ್ಯಗಳಲ್ಲಿ 2 ವಿಭಾಗಗಳನ್ನ ನೋಡ್ತೀವಿ. ತಾವು ಕೇಳಿರ್ಬೋದು, ಶ್ರುತಿ, ಸ್ಮೃತಿ. ಸೊ ತಮಗೆಲ್ಲ ಪ್ರಶ್ನೆ, ಶ್ರುತಿ ಅಂದ್ರೇನು? ಶ್ರುತಿ ಅಂದ್ರೇನು? ಶ್ರುತಿ ಅಂದ್ರೆ ವೇದಗಳು. ಶ್ರೀಕೃಷ್ಣನೇ ಹೇಳಿರುವಂತದ ಶ್ರುತಿ. ಮತ್ತೇನೇನಾದ್ರು? ಸೆಲ್ಫ್ ಸ್ಟಡಿ. ಸ್ಮೃತಿ ಅಂದ್ರೆ ಸೆಲ್ಫ್ ಸ್ಟಡಿ. ಶ್ರುತಿ ಶ್ರವಣ, ಸ್ಮೃತಿ ಸ್ಮರಣ. ಶ್ರುತಿ ಶ್ರವಣ ಅದು ಮುಖ್ಯವಾಗಿದೆ, ಸ್ಮೃತಿಯಲ್ಲಿ ಸ್ಮರಣ ಮುಖ್ಯವಾಗಿದೆ. ಅದನ್ನ ಕೇವಲ ಶಬ್ದಗಳಿಂದ ತಿಳ್ಕೊಳಕ್ಕೆ ಅದಕ್ಕಿನ್ನೂ ಹೆಚ್ಚಿನ ಮರ್ಮ ಇದೆ. ಆಕ್ಚುಲಿ ಶಾಸ್ತ್ರಗಳಲ್ಲಿ ಹೇಳಲಾಗತ್ತೆ,
ಈ ವೇದ ಜ್ಞಾನದ ಮೂಲ ಭಗವಂತ ನಾರಾಯಣನೇ. ಭಗವಂತ ನಾರಾಯಣನ ನಿಶ್ವಾಸದಿಂದ, ಅಂದ್ರೆ ಯಾವಾಗ ಅವನು ಉಸಿರು ಬಿಡ್ತಾನೋ ಆಗ ಈ ವೇದ ಜ್ಞಾನಗಳು ಪ್ರಕಟವಾಗ್ತವೆ. ಹೇಳ್ಬೇಕಂದ್ರೆ ಈ ವೈದಿಕ ಜ್ಞಾನ ಇದು ಅನಂತ, ಶಾಶ್ವತ. ಹೇಗೆ ಒಬ್ಬ ಜೀವಿ ಶಾಶ್ವತವೋ, ಜೀವಾತ್ಮ, ಭಗವಂತ ಅವನ ಅಂಶಗಳೆಲ್ಲವೂ ಶಾಶ್ವತವೋ, ಹಾಗೆ ಈ ಜ್ಞಾನವೂ ಕೂಡ ಶಾಶ್ವತ. ಆದರೆ ಇದು ಸಮಯ ಸಮಯಕ್ಕೆ ಪ್ರಕಟವಾಗ್ತದೆ ಅಲ್ವೇ? ಈಗ ನಾವು ಶಾಶ್ವತ, ಬಟ್ ಆದ್ರೆ ನಾವು ಈ ಶರೀರದಲ್ಲಿ ಒಂದು ಸಮಯದಲ್ಲಿ ಜನ್ಮ ಪಡೆದ್ವಿ. ಶರೀರ ನಾಶ ಆದ ತಕ್ಷಣ ನಮ್ಮ ಅಸ್ತಿತ್ವ ನಾಶ ಆಗ್ಲಿಲ್ಲ, ಇನ್ನೊಂದು ಶರೀರವನ್ನ ನಾವು ಗ್ರಹಿಸ್ಬೇಕು. ಆದ್ರೆ ಇದು ನಮ್ಮ ಬದ್ಧಾತ್ಮದ ಸ್ವರೂಪ. ಆದ್ರೆ ಜೀವಾತ್ಮ ಅದು ಯಾವಾಗ್ಲೂ ಶಾಶ್ವತ. ಹಾಗೆಯೇ ವೇದ ಜ್ಞಾನವೂ ಕೂಡ ಶಾಶ್ವತ. ಪ್ರತಿ ಸೃಷ್ಟಿಯಲ್ಲಿ ಒಂದು ಸಮಯದಲ್ಲಿ ಅದು ಪ್ರಕಟವಾಗುತ್ತೆ. ಅದರ ಮೂಲ ಏನು? ವೇದ ಜ್ಞಾನದ ಮೂಲ ಯಾವುದು? ಯಾರಿಂದ ಪ್ರಕಟವಾಗುತ್ತೆ? ನಾರಾಯಣನಿಂದ. ಹೇಗೆ? ಅವನ ಉಸಿರು ಯಾವಾಗ ಅವನು ಬಿಡ್ತಾನೋ ಆಗ ವೇದ ಜ್ಞಾನಗಳು ಪ್ರಕಟವಾಗ್ತವೆ. ಆ ಉಸಿರು ಬಿಟ್ಟಾಗ ಏನು ಪ್ರಕಟವಾಗ್ತವೋ ಅವುಗಳು ಬ್ರಹ್ಮನ ಮೂಲಕ ಪ್ರಕಟವಾಗ್ತವೆ. ಇದು ಕೂಡ ತುಂಬಾ ಪ್ರಸಿದ್ಧವಾದಂತಹ ಮಾತು. ಬ್ರಹ್ಮ ಅವನು ಮೊದಲು ವೇದ ಜ್ಞಾನದ ಸ್ವೀಕೃತನಾದ, ಅದಾದ ಮೇಲೆ ಅವನು ಆ ಜ್ಞಾನವನ್ನ ಬೇರೆಲ್ಲರಿಗೂ ನೀಡಿದ, ಪರಂಪರೆಯಲ್ಲಿ ಶಿಷ್ಯರಲ್ಲಿ, ಅವನ ಮಕ್ಕಳಿಗೆ, ಅವನ ಪ್ರಜಾಪತಿಗಳಿಗೆ, ನಾರದರಿಗೆ, ಹಾಗೆ ಅಂತ ಅದು ಪ್ರಸಿದ್ಧವಾದಂತಹ ವೃತ್ತಾಂತವಿದೆ. ಈ ಜ್ಞಾನ ಭಗವಂತನಿಂದ ಸಾಕ್ಷಾತ್ ಪಡೆದಂತಹ ಜ್ಞಾನ. ಅದು ಯಥಾವತ್ತಾಗಿ ಆ ಜ್ಞಾನವನ್ನೇ ಸ್ವೀಕರಿಸಿ ಅದನ್ನೇ ಪುನರಾವರ್ತಿಗೊಳಿಸಿ ಬೇರೆಯವರಿಗೆ ನೀಡೋದಕ್ಕೆ ಶ್ರುತಿ ಅಂತ ಹೇಳಿ ಭಗವಂತ ಹೇಳ್ದ. ಅದು 4 ವೇದಗಳಾಗಿತ್ತು. ಆ ವೇದಗಳನ್ನ ಡೈರೆಕ್ಟ್ ಸಾಕ್ಷಾತ್ ಆ ವೇದಗಳಿಗೆ ಏನಿದ್ದಾವೆ 4 ವೇದಗಳು, ಅವು ಸಾಕ್ಷಾತ್ ಭಗವಂತನ ವಾಣಿಯೇ. ಅದು ಶ್ರುತಿ. ನೋಡಿ, ಶ್ರುತಿಯಲ್ಲಿ ಯಾವ ವಿಭಾಗಗಳಿದಾವೆ ನೋಡಿ, ಯಾರಾದ್ರೂ ಓದ್ತೀರಾ? ಶ್ರುತಿಯಲ್ಲಿ 3 ವಿಭಾಗಗಳಿದ್ದಾವಲ್ಲ ಅಲ್ಲಿ. ವೇದ, ಉಪವೇದ, ವೇದಾಂಗ. ಓಕೆ, ಹೇಳಿ ಅಮ್ಮ. ವೇದ, ಉಪವೇದ ಮತ್ತೆ ವೇದಾಂಗ 3 ವಿಭಾಗಗಳಿದ್ದಾವೆ. ಇದು ತುಂಬಾ ಒಂದು ರೀತಿಯಾಗಿ ಮೇಲ್ಮುಖದ ವರ್ಣನೆ ಆಕ್ಚುಲಿ ಹೇಳ್ಬೇಕಂದ್ರೆ. ಅದಲ್ದೇನೆ ಸ್ಮೃತಿ. ಸ್ಮೃತಿ ಅಂದ್ರೆ ಏನು? ಇದು ಭಗವಂತನಿಂದ ಬರ್ಲಿಲ್ವಾ? ಇದು ಕೂಡ ಭಗವಂತನಿಂದಾನೇ ಬಂದಿದ್ದು. ಆದರೆ ಸ್ಮೃತಿಯಲ್ಲಿ ವಿಶೇಷತೆ ಏನಂದ್ರೆ ಇದರಲ್ಲಿ ಒಬ್ಬ ಋಷಿ ಅಥವಾ ಸಾಕ್ಷಾತ್ಕಾರಿಯ ಮಾತು ಕೂಡ ಅದರಲ್ಲಿ ಸಮ್ಮಿಲಿತವಾಗಿರುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಸಿಂಪಲ್ ಉದಾಹರಣೆ, ಹಸು. ಹಸು ಅಂದ್ರೆ ಏನು? ವೇದ ಹೇಳುತ್ತೆ ಹಸು ಅಂದ್ರೆ ಅದಕ್ಕೆ ಮುಖ್ಯ ಗುಣ ಏನಿರಬೇಕಂದ್ರೆ 2 ಗುಣಗಳನ್ನು ಹೇಳುತ್ತೆ ವೇದ ಹೇಳೋದು. ಏನದು? ಕತ್ತಿನ ಕೆಳಗೆ ಚರ್ಮ ಇರಬೇಕು, ಬೆನ್ನಿನ ಮೇಲೆ ಅದೇನು ಹೇಳ್ತಾರೆ, ಗುಡ್ಡೆ, ಸೂರ್ಯನ ನಾಡಿ ಇರುವಂತ ಅಲ್ವಾ? ಸರಿ ತಮಗೆ ತಿಳಿಯಿತು ನಾನೇನ್ ಹೇಳ್ತಾ ಇದ್ದೀನಿ ಅಂತ ಅಲ್ವಾ? ಈ 2 ಇರುವಂತಹ ಪ್ರಾಣಿ ಅದು ಹಸು. ಈಗಿನ ಕಾಲದಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರಾಣಿಗೂ ಕೂಡ ಹಸು ಅಂತ ಹೇಳ್ಬಿಡ್ತೀವಿ, ಅದು ಬೇರೆ ವಿಚಾರ. ಬಟ್ ಹಸು ಅಂದ್ರೆ ಏನು? ವೇದ ಏನ್ ಹೇಳುತ್ತೆ? ಇದು 2 ಲಕ್ಷಣಗಳಿರುವಂತಹ ಪ್ರಾಣಿಗೆ ಹಸು, ಗೋಮಾತೆ, ಗೋವು ಅಂತ ಹೇಳ. ಈಗ ವ್ಯಕ್ತಿಗೆ ಈ ಲಕ್ಷಣಗಳ ಬಗ್ಗೆ ಅರಿವೇ ಇಲ್ಲ ಅಂದ್ರೆ ಅವನು ಹೇಗೆ ಹುಡುಕ್ತಾನೆ ಗೋವನ್ನ? ಅದು ಪ್ರಶ್ನೆ ಆಗತ್ತೆ. ಆಗ ಒಬ್ಬ ಸಾಕ್ಷಾತ್ಕಾರಿ ಅಥವಾ ಜ್ಞಾನಿ ಮುಂದೆ ಬಂದೆ ಹೇಳ್ತಾನೆ, ನೋಡಪ್ಪ, ಹಸು ಅಂದ್ರೆ ಅದು 4 ಕಾಲಿರುವಂತಹ ಪ್ರಾಣಿ, ತುಂಬಾ ಸ್ನೇಹಮಯಿ ಪ್ರಾಣಿ, ಅದು ಹಾಲನ್ನ ನೀಡುತ್ತೆ. ಅದಕ್ಕೆ ನೀನು ಸೇವೆ ಮಾಡಿದಷ್ಟು ಅದು ನಿನ್ನ ಅಕ್ಕರೆಯಿಂದ ಅದು ಕೂಡ ನಿನ್ಗೆ ಪ್ರತಿಸ್ಪಂದಿಸುತ್ತೆ. ಅದರಿಂದ ಸಾಕಷ್ಟು ಲಾಭಗಳಿವೆ, ಅದರ ಲಕ್ಷಣಗಳು ಇವು ಕೂಡ ಹೌದು. ಈ ರೀತಿಯಾಗಿ ಒಬ್ಬ ಜ್ಞಾನಿ ನಮಗೆ ಹಸುವನ್ನ ನಾವು ಕಂಡು ಹಿಡಿಲಿಕ್ಕೆ ಅವನು ನಮಗೆ ನೆರವು ಮಾಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಸೊ ವೇದಗಳು ಭಗವಂತನ ವಾಣಿ, ಆದರೆ ಆ ಭಗವಂತನ ವಾಣಿ ಕ್ಲಿಷ್ಟಕರವಾಗಿರುತ್ತೆ. ಅದನ್ನ ನಾವು ಸುಲಭವಾಗಿ ತಿಳ್ಕೊಳ್ಲಿಕ್ಕೆ ಋಷಿಗಳು, ಮೇಧಾವಿಗಳು, ಸಾಮಾನ್ಯ ಜನರಲ್ಲ, ಅವರು ಇದೇ ಜ್ಞಾನವನ್ನ ತಾವು ಅರ್ಥ ಗ್ರಹಿಸಿಕೊಂಡು ಪಾಲಿಸಿ ಅದನ್ನ ಬೇರೆಯವರ ಲಾಭಕ್ಕೋಸ್ಕರ ಇನ್ನು ಸರಳವಾಗಿ
ಹೆಚ್ಚು ಕಥೆಗಳೊಂದಿಗೆ, ಕಥನಗಳೊಂದಿಗೆ, ಐತಿಹಾಸಿಕ ಘಟನೆಗಳೊಂದಿಗೆ ಅದನ್ನ ವರ್ಣಿಸ್ತಾರೆ. ಅದಕ್ಕೇನು ಹೇಳ್ತೀವಿ ನಾವು? ಸ್ಮೃತಿ ಅಂತ ಹೇಳಿ. ಆ ಭಗವಂತನ ವಾಣಿಯನ್ನು ಸ್ವೀಕರಿಸಿದಂತಹ ಆ ಋಷಿಯ ಸ್ಮರಣೆಯಿಂದ ಪ್ರಕಟವಾದದ್ದು ಸ್ಮೃತಿ. ಅರ್ಥ ಆಗ್ತಾ ಇದೆಯಾ? ಶ್ರುತಿ ಅಂದ್ರೆ ಭಗವಂತನ ನೇರವಾದಂತಹ ವಾಣಿ. ಅದನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ. ವೇದಗಳನ್ನ ತಾವು ಕೇಳ್ಬೋದು, ಕೆಲವೊಮ್ಮೆ ಸಾಮವೇದ ಅಥವಾ ಋಗ್ವೇದ ಪಠಣೆಗಳನ್ನ ಮಾಡ್ತಾರೆ, ಕೇಳಲಿಕ್ಕೆ ಇಂಪಾಗಿರುತ್ತೆ, ಬಟ್ ತಿಳಿಯೋದಿಲ್ಲ ಸಾಕಷ್ಟು ಬಾರಿ ಅಲ್ವಾ? ಅದನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಸಂಸ್ಕಾರಗಳು ಬೇಕು, ಎಲ್ಲರಿಗೂ ಅದು ಸಿಗೋದಿಲ್ಲ. ಆದ್ರೆ ಸ್ಮೃತಿ ಏನಿದೆ, ಇದು ಆ ಭಗವತ್ ಸಂತರೇನಿದ್ದಾರೆ ಅವರ ಕೃಪೆಯ ದ್ಯೋತಕ. ಅವರು ಬೇರೆಯವರಿಗೂ ಕೂಡ ಈ ಜ್ಞಾನ ಸಿಗಲಿ, ವೇದವ್ಯಾಸರು ಈ ಸ್ಮೃತಿಯನ್ನ ನಮ್ಮ ಪೂರ್ತಿ ಲೋಕ ಜನತೆಗೆ ಅರ್ಪಣೆ ಮಾಡಿದ್ರು. ಈ ಸ್ಮೃತಿಯಲ್ಲಿ ಏನೇನ್ ಬರ್ತದೆ ನೋಡಿ, ಅಲ್ಲಿ ಬ್ಲೂ ಕಲರ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಸೂತ್ರ, ತಂತ್ರ, ಪಂಚರಾತ್ರ, ಪುರಾಣಗಳು. ಇದು ಮುಖ್ಯವಾಗಿ ನಾವು ಕೇಳ್ತೀವಿ ಅಲ್ವೇ, ಪುರಾಣಗಳು. ಅದಾದ್ಮೇಲೆ ಇತಿಹಾಸ, ರಾಮಾಯಣ, ಮಹಾಭಾರತ, ಇತಿಹಾಸ. ಆನಂತರ ಷಟ್ ದರ್ಶನ, ಇವುಗಳು ಕೂಡ ಸ್ಮೃತಿಯಲ್ಲೇ ಬರುವಂಥವು. ಸೊ ಕೆಲವೊಮ್ಮೆ ಜನ ಏನ್ ಹೇಳ್ತಾರೆ, ಅರೆ ಸ್ಮೃತಿ ಇದು ಗೌಣ, ಇದು ಕೆಳಮಟ್ಟದ್ದು, ಶ್ರುತಿ ಆದ್ರೆ ನಾವು ಒಪ್ತೀವಿ, ಸ್ಮೃತಿ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೆ ಇದು ಅಪಾರ್ಥ, ಇದು ತಪ್ಪು ಅರ್ಥ. ಸ್ಮೃತಿ ಇನ್ಫ್ಯಾಕ್ಟ್ ಶ್ರುತಿಗಿಂತ ಮುಖ್ಯವಾಗುತ್ತೆ. ಯಾಕೆ? ಯಾರಾದ್ರೂ ಕೈ ಎತ್ತಿ ಹೇಳಿ ದಯವಿಟ್ಟು. ಹೇಳಿ. ಇತಿಹಾಸ, ಹೌದು. ಹೇಗೆ ಸ್ಮೃತಿ ಶ್ರುತಿಗಿಂತ ಮುಖ್ಯವಾಗುತ್ತೆ ಅಥವಾ ಲಾಭಕಾರಿ ಆಗುತ್ತೆ? ನಾವು ಸ್ಮರಣೆ ಮಾಡ್ತೀವಿ, ನಾವು ಕೇಳಿಸ್ಕೊಳ್ತೀವಿ. ಓಕೆ, ಬೇರೆ ಯಾರಾದ್ರೂ ಪ್ರಯತ್ನ ಮಾಡಿ. ಕರೆಕ್ಟ್ ಪ್ರಯತ್ನ ಮಾಡಿ, ಇನ್ನೂ ತೊಂದರೆ ಏನಿಲ್ಲ, ತಪ್ಪು ಸರಿ ಅಂತ ಅಲ್ಲ. ಎಸ್ ಹೇಳಿ. ಗುರುಮುಖೇನ ಕೇಳ್ತೀವಿ, ಹೌದು. ಶ್ರುತಿಯನ್ನು ಕೂಡ ಗುರುಮುಖೇನ ಕೇಳ್ತೀವಿ. ಆದ್ರೆ ಸ್ಮೃತಿಯಲ್ಲಿ ವಿಶೇಷತೆ ಏನಿದೆ ಶ್ರುತಿಗಿಂತ? ಮೋರ್ ಪ್ರಾಕ್ಟಿಕಲ್. ಓಕೆ, ಆ ಗುರು ನಮಗೆ ಇನ್ನೂ ಅದನ್ನ ನಮ್ಮ ಪರಿಸ್ಥಿತಿಗೆ ಅನ್ವಯ ಮಾಡಿ ತೋರಿಸ್ತಾ ಇದ್ದಾನೆ, ಇನ್ನು ಸರಳ ಮಾಡಿ ತೋರಿಸ್ತಾ ಇದ್ದಾನೆ. ಅದನ್ನ ಇನ್ನು ಕೆಲವು ಕಥೆಗಳ ಜೊತೆಗೆ, ದೃಷ್ಟಾಂತಗಳ ಜೊತೆಗೆ ಅದನ್ನ ವರ್ಣಿಸ್ತಾ ಇದ್ದಾನೆ. ನಮಗಿನ್ನು ಸ್ಪಷ್ಟ ಆಗತ್ತಲ್ವಾ ಅದು ಅರ್ಥ ಮಾಡ್ಕೊಳ್ಲಿಕ್ಕೆ? ಈಸಿಯಾಗಿ ಅಬ್ಸರ್ವ್. ಅದಕ್ಕೆ ಪುರಾಣಗಳಲ್ಲಿ ಏನಿದೆ, ಇತಿಹಾಸಗಳಲ್ಲಿ ಏನಿದೆ, ಸತ್ಯ ಘಟನೆಗಳ ಅಂಶಗಳೇ ಇರೋದು. ಅದನ್ನ ಕೇಳಿದಷ್ಟು ನಾವು ಓಕೆ, ಯುಧಿಷ್ಠಿರ ಈ ರೀತಿ ಜೀವನ ಮಾಡ್ದ, ಅರ್ಜುನ ಈ ರೀತಿ ಇದ್ ಮಾಡ್ದ, ರಾಮನ ಜೀವನ ಹೀಗಿತ್ತು. ಅದರಿಂದ ಏನಾಗತ್ತೆ, ಆ ವೇದದ ಪಾಠಗಳೇ ನಮಗೆ ಆ ಕ್ಯಾರೆಕ್ಟರ್ಸ್, ಪಾತ್ರಗಳ ಮೂಲಕ ನಮಗೆ ಸ್ಪಷ್ಟವಾಗಿ ತಿಳುವಳಿಕೆ ಆಗ್ತದೆ. ಕರೆಕ್ಟ್, ಹೌದು. ಸೊ ಈ ರೀತಿಯಾಗಿ ಇದನ್ನೆಲ್ಲ ಬರ್ದವ್ರು ಯಾರು? ವೇದವ್ಯಾಸರು. ಆಕ್ಚುಲಿ ಹೇಳ್ಬೇಕಂದ್ರೆ ವೇದ ಜ್ಞಾನ ಅದು ಮುಖದಿಂದ ಮುಖಕ್ಕೆ, ಅಂದ್ರೆ ಗುರು ಹೇಳ್ತಾ ಇದ್ದ, ಅದನ್ನ ಶಿಷ್ಯ ಕೇಳ್ತಾ ಇದ್ದ, ಅದನ್ನ ಶಿಷ್ಯ ಮತ್ತೆ ಅದನ್ನ ತಾನು ಅರ್ಥ ಮಾಡ್ಕೊಂಡು ಪಾಲನೆ ಮಾಡಿ ಆನಂತರ ತನ್ನ ಶಿಷ್ಯನಿಗೆ ಅದನ್ನ ನೀಡ್ತಾ ಇದ್ದ. ಅದಕ್ಕೆ ಶ್ರವಣ ಪರಂಪರೆ ಅಂತ ಹೇಳ್ತಾರೆ. ಬರೆದು ಬುಕ್ಸ್ ಅಲ್ಲಿ ಇಟ್ಟು ಆ ರೀತಿಯಾದಂತಹ ಪರಂಪರೆ ಇರಲಿಲ್ಲ. ಅದಕ್ಕೆ ಅವ್ರಿಗೆ ತುಂಬಾ ಮೇಧಾವಿ, ಅವರಿಗೆ ಸ್ಮರಣ ಶಕ್ತಿ ತುಂಬಾ ಇರಬೇಕಾಗಿತ್ತು ಆಗಿನ ಕಾಲದಲ್ಲಿ. ಅದನ್ನ ಆ ರೀತಿಯಾಗಿ ಜೀವನ ಮಾಡಿದವ್ರಿಗೆ ಆ ಜ್ಞಾನ ಸುಲಭ ಆಗ್ತಾ ಇತ್ತು, ನಮ್ಮಂತವ್ರಿಗೆ ಆಗ್ತಾ ಇರ್ಲಿಲ್ಲ. ಸ್ಮೃತಿ ಅದ್ರ ವಿಶೇಷತೆ ಇದೆ. ಸೊ ಈ ರೀತಿಯಾಗಿ ವೇದವ್ಯಾಸರು ಈ ಎಲ್ಲ ಜ್ಞಾನವನ್ನ ಈ ರೀತಿ ವಿಭಾಗಗಳಾಗಿ ಮಾಡಿ ನಮಗೆ ನೀಡ್ತಾರೆ. ನೀವು ಜಾಮಿಟ್ರಿಯಲ್ಲಿ ವ್ಯಾಸ ಅಂತ ಕೇಳಿದಿರಾ? ವ್ಯಾಸ ಪರಿಧಿ. ವ್ಯಾಸ ಅಂದ್ರೆ ಏನು? ಪ್ಯಾರಿಮೀಟರ್, ಡಯಾಮೀಟರ್. ಆಕ್ಚುಲಿ ವ್ಯಾಸ ಅಂದ್ರೆ ಡಯಾಮೀಟರ್ ಅಲ್ವಾ, ಪರಿಧಿ ಅಂದ್ರೆ ಸರ್ಕಂ. ವ್ಯಾಸ ಅಂದ್ರೆ ಡಯಾಮೀಟರ್. ಸೊ ವ್ಯಾಸರು ಏನ್ ಮಾಡಿದ್ರು? ಎಲ್ಲವನ್ನು ವಿಭಾಗ ಮಾಡಿದರು. ವೇದವ್ಯಾಸರು ಆಕ್ಚುಲಿ ಅವರು ಭಗವಂತನ ಶಕ್ತ್ಯಾವೇಶ ಅವತಾರವೇ. ವಿಶೇಷವಾಗಿ ಈ ಯುಗದಲ್ಲಿ, ಈ ಚತುರ್ಯುಗದಲ್ಲಿ ಅವರು ನಿಜವಾಗಿಯೂ ಸಾಕ್ಷಾತ್ ಶ್ರೀ ಕೃಷ್ಣನೇ. ಅವರಿಗೆ ಕೃಷ್ಣ ದ್ವೈಪಾಯನ ವ್ಯಾಸರು ಅಂತ ಹೇಳಿದ್ದಾರೆ. ಕೃಷ್ಣ ದ್ವೈಪಾಯನ ವ್ಯಾಸರು. ಅವರ ಜೀವನ ಇನ್ನೊಮ್ಮೆ ನಾವು ಚರ್ಚೆ ಮಾಡೋಣ. ಬಟ್ ಆದ್ರೆ ಈ ಜ್ಞಾನವನ್ನೆಲ್ಲ ಅವರು ಪೂರ್ತಿ ಜನರಿಗೆ, ಜನಹಿತಕ್ಕೆ ಸಿಗಲಿ ಅಂತ ಹೇಳಿ, ಎಲ್ರಿಗೂ ಸಿಗ್ಲಿ ಅಂತ ಈ ರೀತಿ ವಿಭಾಗ ಮಾಡಿ
ಅದನ್ನ ಲಿಖಿತ ರೂಪದಲ್ಲಿ ನೀಡಿದ್ರು. ಅಲ್ಲಿವರೆಗೆ ಅದು ಲೇಖನವಾಗಿರ್ಲಿಲ್ಲ. ಅವರು ಬರೆದ್ರು ಅದನ್ನ ತಾಳೆಗರಿಗಳಲ್ಲಿ, ತಮ್ಮ ಶಿಷ್ಯರಿಗೂ ಕೂಡ ಅದನ್ನ ನೀಡಿದ್ರು. ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬ ಶಿಷ್ಯನನ್ನ ಅವನನ್ನ ನಿಯುಕ್ತರನ್ನಾಗಿ ಮಾಡಿ ಆ ಜ್ಞಾನವನ್ನ ಆ ಪರಂಪರೆಯಲ್ಲಿ ಮುನ್ನಡೆಸುವಂತ ಹೇಳಿದ್ರು. ಸೊ ಈ ರೀತಿಯಾದಂತಹ ಮಹತ್ ಕಾರ್ಯವನ್ನ ಮಾಡಿದವರು ಯಾರು? ವೇದವ್ಯಾಸರು, ಕೃಷ್ಣ ದ್ವೈಪಾಯನ ವ್ಯಾಸರು. ವ್ಯಾಸಾಯ ವಿಷ್ಣು ರೂಪಾಯ, ಅದು ವಿಷ್ಣು ಸಹಸ್ರನಾಮದಲ್ಲಿ ತುಂಬಾ ಪ್ರಸಿದ್ಧವಾದಂತ ಮಾತು. ಸೊ ಈ ರೀತಿಯಾಗಿ ನಮ್ಮ ಭಾಗವತದಲ್ಲಿ ಒಂದು ವಿಶೇಷವಾದಂತಹ ಪ್ರಸಂಗ ಬರುತ್ತೆ. ಇದನ್ನೆಲ್ಲ ಮಾಡಿದ ಮೇಲೆ ಅವರು ಒಂದು ಸಮಯದಲ್ಲಿ ಆ ಸಮ್ಯಪ್ರಾಶ ಅಂತ ಹೇಳ್ತಾರೆ, ಸರಸ್ವತಿ ನದಿ ತಟ ಬೇಸಿಕಲಿ, ಅಲ್ಲಿ ಕೂತ್ಕೊಂಡಿದ್ರು. ಅವರು ಕೂತ್ಕೊಂಡು ಅವರ ಆಶ್ರಮ ಕೂತ್ಕೊಂಡು ಅದನ್ನೆಲ್ಲ ಅವರು ಮುಂದೆ ಆಗುವಂತಹ ಲಕ್ಷಣಗಳನ್ನೆಲ್ಲ ನೋಡ್ತಾರೆ. ಮುಂದೆ ಏನ್ ಕಲಿಯುಗದಲ್ಲಿ ಏನೇನ್ ಆಗೋದಿದೆ ಅಂತ ಅದನ್ನೆಲ್ಲ ನೋಡಿ ಆ ವೇದ ಜ್ಞಾನವನ್ನೆಲ್ಲ ಅವರು ವಿಭಜನೆ ಮಾಡ್ತಾರೆ. ಇದೆಲ್ಲ ದೊಡ್ಡ ಮಹತ್ ಕಾರ್ಯ. ಇದು ಒಬ್ಬ ವ್ಯಕ್ತಿ ಸಾಧಾರಣವಾಗಿ ಇದನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯಾಸರು ಮುಟ್ಟದೇ ಇರುವಂತಹ ವಿಷಯ ಈ ಜಗತ್ನಲ್ಲಿ ಇಲ್ವೇ ಇಲ್ಲ. ಹೇಗೆ ಮೇಕೆ ಮುಟ್ಟದೇ ಇರೋ ಸೊಪ್ಪಿಲ್ಲ ಅಂತ ಹೇಳ್ತಾರೋ, ಹಾಗೆ ವ್ಯಾಸರು ಹೇಳದೇ ಇರುವಂತ ವಿಷಯವೇ ಇಲ್ಲ ಅಂತ ಹೇಳ್ತಾರೆ. ಸರ್ವಂ ವ್ಯಾಸೋಚ್ಛಿಷ್ಟಂ ಜಗತ್ ಅಂತ. ವ್ಯಾಸರ ಉಚ್ಛಿಷ್ಟವೇ ಎಲ್ಲ ಜ್ಞಾನಗಳು. ಸೊ ವ್ಯಾಸರು ಅಂತಹ ಮಹಾಜ್ಞಾನಿ. ಅದಕ್ಕೆ ಅವ್ರು ಹೇಳೋದು, ಅವರು ಭಗವಂತನ ಶಕ್ತಿಯೇ ಅವರಲ್ಲಿ ಸಂಚಾರವಾಗಿ ಈ ಕಾರ್ಯವನ್ನ ಮಾಡಿದ್ದಾರೆ ವೇದವ್ಯಾಸರು. ಈ ಎಲ್ಲ ಮಹತ್ ಕಾರ್ಯ ಮಾಡಾದ್ಮೇಲೆ ಭಾಗವತ ಪುರಾಣದಲ್ಲಿ ಈ ಪ್ರಸಂಗ ಬರುತ್ತೆ. ಅವರು ತೃಪ್ತರಾಗಿರ್ಲಿಲ್ಲ. ಯಾಕೆ ತೃಪ್ತರಾಗಿರ್ಲಿಲ್ಲ? ಏನೋ ಒಂದು ದೊಡ್ಡ ಮಹತ್ ಕಾರ್ಯ ಮಾಡಾದ್ಮೇಲೆ ವ್ಯಕ್ತಿ ಒಂದು ಸಂತೃಪ್ತಿಯನ್ನ ಪಡಿತಾನೆ. ಒಂದು ಒಳ್ಳೆ ಕಾರ್ಯ ನನ್ನ ಕೈಯಿಂದ ಆಯ್ತು, ದೇವರು ನಡೆಸ್ತಾ ಅಂತ ಹೇಳಿ ಒಂಥರ ತೃಪ್ತಿ ಇರ್ತದೆ ಮನಸ್ಸಿನಲ್ಲಿ. ಆದ್ರೆ ವ್ಯಾಸರಿಗೆ ಒಂದು ಅತೃಪ್ತಿಯ ಅನುಭವವೇ ಆಗ್ತಾ ಇತ್ತು. ಆ ಅತೃಪ್ತಿಯನ್ನ ಅವರು ಪ್ರಶ್ನಿಸ್ತಾ ಇದ್ರು, ಯಾಕೆ ಹೀಗಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ. ಆಗ ಅವರು ಒಂದು ಶ್ಲೋಕವನ್ನ ಹೇಳ್ತಾರೆ. ಭವತಾನುದಿತ ಪ್ರಾಯಂ ಯಶೋ ಭಗವತೋಮಲಂ ಏನೈವಾಸೌ ನ ತುಷ್ಯೇತ ಮನ್ಯೇ ತದ್ದರ್ಶನಂ ಖಿಲಂ. ಅವರು ಯೋಚನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅವರ ಗುರುಗಳಲ್ಲಿ ಪ್ರಕಟವಾಗ್ಬಿಡ್ತಾರೆ. ನೋಡಿ, ಶುದ್ಧ ವ್ಯಕ್ತಿಗಳು ಯಾವಾಗ ಭಗವಂತನ ಇಂಗಿತಕ್ಕೆ ಅಂತ ಕಾಯ್ತಾ ಇರ್ತಾರೋ, ಆಗ ಭಗವಂತನೇ ತನ್ನ ಪ್ರತಿನಿಧಿಯನ್ನ ಕಳಿಸ್ತಾನೆ. ಉದಾಹರಣೆ ಹೇಳಿ ಜೋರಾಗಿ ಹೇಳಿ. ಧ್ರುವ ಮಹಾರಾಜ್, ಕರೆಕ್ಟ್. ಒಳ್ಳೆ ಉದಾಹರಣೆ. ಎಸ್. ಸೊ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ತುಂಬಾ ಪ್ರಾಮಾಣಿಕನಾಗಿ ಒಂದು ಉತ್ತರವನ್ನ ಹುಡುಕ್ತಾ ಇದ್ರೆ ದೇವರು ಸರ್ವಾಂತರ್ಯಾಮಿ, ಅವನ ಪ್ರತಿನಿಧಿಯನ್ನ ಕಳಿಸ್ತಾನೆ. ಸೊ ಇಲ್ಲಿ ಈಗ ಇಲ್ಲಿ ವ್ಯಾಸರ ಗುರುಗಳು ಯಾರು? ನಾರದರು ವ್ಯಾಸರ ಗುರುಗಳು. ಅವರು ಅಲ್ಲಿ ಪ್ರಕಟವಾದ್ರು. ಯಾವುದೇ ಒಂದು ಕಾರಣಕ್ಕೆ ಆಮಂತ್ರಣ ನೀಡಿರ್ಲಿಲ್ಲ, ಅವರೇ ಪ್ರಕಟವಾದ್ರು. ಯದೃಚ್ಛಯ ಅಂತ ಹೇಳಿದ್ದಾರೆ. ಭಗವಂತನೇ ಯೋಜನೆ ಇತ್ತು. ಅವ್ರು ಬಂದು ಕೇಳಿದ್ರು, ಏನಪ್ಪಾ ವ್ಯಾಸ, ತುಂಬಾ ದೊಡ್ಡ ಮಹತ್ ಕಾರ್ಯ ಮಾಡಿದೀಯಾ, ಸಂತೃಪ್ತಿ ಇರ್ಬೇಕಲ್ವಾ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ. ಅವರೇ ಸ್ಪಷ್ಟವಾಗಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾ ಇದ್ದಾರೆ. ಆದ್ರೆ ಆ ಕ್ವಶನ್ ಅಲ್ಲಿ ವ್ಯಂಗ್ಯ ಇದೆ. ಅವ್ರಿಗೆ ಗೊತ್ತು ಇವನಲ್ಲಿ ಏನೋ ಅತೃಪ್ತಿ ಇದೆ, ಏನ್ ತಪ್ಪು ಮಾಡಿದಾನೆ ಅಂತ ಕೂಡ ಅವರಿಗೂ ಗೊತ್ತು. ಯಾಕಂದ್ರೆ ಗುರುಗಳಿಗೆ ಗೊತ್ತಿರುತ್ತೆ ಆ ಅಂತರ್ಯಾಮಿಯ ಶಕ್ತಿ ಅದರಿಂದ ಅವ್ರಿಗೂ ಕೂಡ ಆ ಶಿಷ್ಯನ ಹೃದಯದಲ್ಲಿ ನಡೀತಾ ಇರುವಂತಹ ದ್ವಂದ್ವ ಅವರಿಗೆ ತಿಳಿದಿರುತ್ತೆ. ಸೊ ಇದನ್ನ ಅವರು ಪ್ರಶ್ನಿಸ್ತಾರೆ. ಆಗ ವ್ಯಾಸರೇ ಹೇಳ್ತಾರೆ, ಗುರುಗಳೇ, ನೀವು ಹೇಗೆ ಹೊರಗೆ ಸೂರ್ಯನಿದ್ದಾನೋ, ಅಂದ್ರೆ ಸೂರ್ಯ ಮುಟ್ತಾ ಇರೋಂತ ಎಲ್ಲಾ ಕಡೆ ಜಾಗ ಸೂರ್ಯ ಮುಟ್ತದೆ ಅಲ್ವಾ, ಒಳಗಡೆ ಹೇಗೆ ಗಾಳಿ ಎಲ್ಲ ಕಡೆ ಸಂಚಾರವಾಗ್ತದೋ, ಹೊರಗಡೆ ಹೇಗೆ ಸೂರ್ಯ ಎಲ್ಲ ಕಡೆ ಅವನು ರೀಚ್ ಆಗ್ತಾನೋ, ಹಾಗೆ ನೀವು ತಿಳಿದೇ ಇರುವಂತಹ ಮಾತು ಏನಿದೆ ನನ್ನಲ್ಲಿ, ಆದ್ರೂ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ನಾನು ಅತೃಪ್ತನಾಗಿ ಈ ಎಲ್ಲಾ ಕಾರ್ಯ ಮಾಡಿದ ಮೇಲೂ ಕೂಡ ನಾನು ಸಂತೃಪ್ತಿಯನ್ನ ಪಡೆದಿಲ್ಲ. ದಯವಿಟ್ಟು ನನ್ನ ತೃಪ್ತಿಗೆ ಮಾರ್ಗವನ್ನ ಹೇಳಿ ಅಂತ ಯಾರು ಕೇಳ್ತಾ ಇದ್ದಾರೆ? ವ್ಯಾಸರೇ ಗುರುರಾದಂತ ನಾರದರಿಗೆ ಕೇಳಿದ್ರು. ಆಗ ಈ ಶ್ಲೋಕವನ್ನ ಹೇಳಿದ್ದು ನಾರದರು. ಮೊದಲನೇ ಶ್ಲೋಕದಲ್ಲೇ ತನ್ನ ಶಿಷ್ಯನ ಡಯಾಗ್ನೋಸಿಸ್, ಏನು ಅವನಲ್ಲಿ ದೋಷ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಓದ್ತೀರಾ ಯಾರಾದ್ರು?
ಇದು ಭಾಗವತದಲ್ಲೇ ಬರುವಂತಹ ಪ್ರಸಂಗ ಇದು. ಇನ್ಫ್ಯಾಕ್ಟ್ ಮುಂದೆ ಈ ಪ್ರಸಂಗ ಇನ್ನೂ ವಿಸ್ತಾರವಾಗಿ ನಾವು ಚರ್ಚೆ ಮಾಡೋಣ. ಬಟ್ ಇಲ್ಲಿ ಸ್ವಲ್ಪ ಸಂಕ್ಷೇಪವಾಗಿ ಹೇಳ್ತಾ ಇದ್ದೀವಿ. ಹೇಳಿ. ಭಗವಂತನ ವ್ಯಕ್ತಿತ್ವದ ಭವ್ಯವಾದ ಮತ್ತು ನಿರ್ಮಲವಾದ ವೈಭವಗಳನ್ನು ನೀವು ಅಷ್ಟೇನೂ ಪ್ರಸ್ತಾರ ಮಾಡಿಲ್ಲ. ಭಗವಂತನು ಅತೇಂದ್ರಿಯದ ಇಂದ್ರಿಯಗಳನ್ನು ತೃಪ್ತಿಪಡಿಸಿದ ಆ ತತ್ವವು ನಿಷ್ಪ್ರಯೋಜಕವೆಂದು ಪರಿಗಣಿಸಲ್ಪಟ್ಟಿದೆ. ಮನ್ಯೆ ತದ್ದರ್ಶನಂ ಖಿಲಂ. ನಾನು ಇದನ್ನ ನೀನು ಮಾಡಿರುವಂತಹ ಕಾರ್ಯವನ್ನ ಉತ್ತಮವಾದದ್ದು ಅಂತ ನಾನು ಪರಿಗಣಿಸೋದೇ ಇಲ್ಲ. ಯಾಕೆಂದ್ರೆ ನೀನು ಈ ಕಾರ್ಯದಲ್ಲಿ ಭಗವಂತನ ಯಶ ಅಥವಾ ಅವನ ಯಶಸ್ಸು ಅಥವಾ ಅವನ ಗುಣಗಾನವನ್ನ ನೀನು ಮಾಡಿಲ್ಲ. ಅರೆ, ವೇದವ್ಯಾಸರು ಅಷ್ಟೊಂದು ಪುರಾಣಗಳನ್ನ ಬರೆದಿದ್ದಾರೆ. ಅನೇಕ ಪುರಾಣಗಳಲ್ಲಿ ಭಗವಂತನ ಗುಣಗಾನವನ್ನೇ ಮಾಡಿದ್ದಾರೆ. ಆದಿ ಅಂತ್ಯ ಮಧ್ಯ ಎಲ್ಲ ಕಡೆ ಕೂಡ ಹರಿ ಸರ್ವತ್ರ ಗೀಯತೆ ಅಂತ ಕೂಡ ಹೇಳ್ತಾರೆ. ಹಾಗಿದ್ದಲ್ಲಿ ಹೀಗ್ಯಾಕೆ ಹೇಳ್ತಾ ಇದ್ದಾರೆ ನಾರದರು? ಅವ್ರಿಗೆ ಗೊತ್ತಿರ್ಲಿಲ್ವಾ ಏನ್ ಬರ್ತಿದ್ದಾನೆ ವ್ಯಾಸ ಅಂತ ಹೇಳಿ? ಗೊತ್ತಿತ್ತು. ಹಾಗಿದ್ರೆ ಹೀಗ್ಯಾಕೆ ಹೇಳ್ತಾ ಇದ್ದಾರೆ? ಮುಂದೆ ಏನ್ ಹೇಳ್ತಾರೆ ನೋಡಿ. ಮುಂದೆ ಅವ್ರು ಹೇಳ್ತಾರೆ, ಯಥಾ ಧರ್ಮಾದಯಶ್ಚೇನ ಮುನಿವರ್ಯಾನು ಕೀರ್ತಿತಃ ನ ತಥಾ ವಾಸುದೇವಸ್ಯ ಮಹಿಮಾಹ್ಯನುವರ್ಣಿತಃ. ಹೇ ವ್ಯಾಸ, ನೀನು ಬರೆದಿರುವಂತಹ ಎಲ್ಲ ಸಾಹಿತ್ಯಗಳಲ್ಲಿ ಈ 4 ಅಂಶಗಳನ್ನ ಎತ್ತಿ ಎತ್ತಿ ತೋರಿಸಿದ್ಯಾ. ಏನದು? ಧರ್ಮ, ಅರ್ಥ, ಕಾಮ ಮತ್ತೆ ಮೋಕ್ಷ. ಇವುಗಳನ್ನೇ ಹೆಚ್ಚು ಅಂತ ತೋರಿಸಿದೀಯ. ನೀನು ವರ್ಣನೆ ಮಾಡಿರೋಂತ ಭಕ್ತಿ ಕೂಡ ಇವುಗಳನ್ನ ಪಡಿಲಿಕ್ಕೆ ಅಂತಾನೆ ತೋರಿಸಿದೀಯ ಹೊರತು ನೀನು ಭಕ್ತಿಯನ್ನ ಶ್ರೇಷ್ಠ ಅಂತ ಎಲ್ಲೂ ತೋರಿಸಿಲ್ಲ. ಹಾಗಾಗಿ ನೀನು ಮಾಡಿರುವಂತಹ ವರ್ಣನೆ ಇದು ಉತ್ತಮವಾದದ್ದು ಅಲ್ಲ. ಗುರುಗಳೇ ಹೇಳ್ಬೋದು ಈ ರೀತಿಯಾದಂತಹ ಮಾತು ಅಲ್ವಾ? ಅಷ್ಟೊಂದು ದೊಡ್ಡ ಕಾರ್ಯ ಮಾಡಿದ್ದಾನೆ ಶಿಷ್ಯ, ಆದ್ರೆ ಅದರಲ್ಲಿ ದೋಷ ಹುಡುಕಿ ತೋರಿಸಿ ನೋಡು ಇದರಲ್ಲಿ ಇದು ಉತ್ತಮವಾದದ್ದಲ್ಲ. ಯಾಕೆಂದ್ರೆ ಶಿಷ್ಯ ಮೇಲೇರಲಿ ಅಂತ ಹೇಳಿ ಗುರು ಈ ರೀತಿಯಾಗಿ ಹೇಳೋದು. ದೋಷವನ್ನ ಹುಡುಕಿ ಅವನನ್ನ ಕೆಳಗ ಕಾಣಬೇಕು ಅಂತ ಅಲ್ಲ. ಸೊ ವ್ಯಾಸರು ಇದನ್ನ ನೋಡಿ ಅವರು ಸಂತೋಷ ಪಡ್ತಾರೆ. ನನ್ನ ದೋಷವನ್ನ ಸರಿಯಾಗಿ ತೋರಿಸ್ತಾ ಇರುವಂತಹ ಗುರು, ಅದು ನನ್ನ ಭಾಗ್ಯ. ಸೊ ಇಲ್ಲಿ ಏನ್ ದೋಷವನ್ನ ಹೇಳ್ತಾ ಇದ್ದಾರೆ? ಯಾರಾದ್ರೂ ಹೇಳ್ತೀರಾ? ವ್ಯಾಸರ ದೋಷ ಏನಾಗಿತ್ತು ಇಲ್ಲಿ? ಏನು ಕಡಿಮೆ ಆಗಿತ್ತು ವ್ಯಾಸರ ಕಾರ್ಯಗಳಲ್ಲಿ? ಹೇಳಿ ಹೇಳಿ. ವಾಸುದೇವನ ಮಹಿಮೆಗಳನ್ನ ವಿವರಿಸಿರಲಿಲ್ಲ. ಓಕೆ, ಥ್ಯಾಂಕ್ ಯು. ಇನ್ನೇನ? ಎಸ್, ಯಾರಾದ್ರೂ ಆಡ್ ಮಾಡ್ತೀರಾ? ಇದರಲ್ಲಿ ಇನ್ನೂ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು. ಯಾಕೆಂದ್ರೆ ಮಹಿಮೆಗಳನ್ನ ವರ್ಣಿಸಿದಾನೆ ವ್ಯಾಸ ಅನೇಕ ಪುರಾಣಗಳಲ್ಲಿ. ಆದ್ರೆ ಏನ್ ಕಡಿಮೆ ಆಗಿತ್ತು? ಅದರಲ್ಲೂ ಕೂಡ ಗುಣಗಾನವನ್ನ ಮಾಡಿರ್ಲಿಲ್ಲ. ಓಕೆ, ಲೀಲೆಗಳನ್ನ ವರ್ಣಿಸಿರ್ಲಿಲ್ಲ. ಓಕೆ, ಕಲ್ಯಾಣ ಗುಣಗಳನ್ನ ವರ್ಣಿಸಿರ್ಲಿಲ್ಲ. ಓಕೆ ನೋಡಿ, ವಿಶೇಷತೆ ಇದನ್ನ ನಾವು ಗಮನಿಸಿದಷ್ಟು ನಾವು ಭಾಗವತವನ್ನ ಹೆಚ್ಚು ಮೆಚ್ಚುತ್ತೀವಿ. ಎಷ್ಟು ಉತ್ಕೃಷ್ಟವಾದಂತಹ ಗ್ರಂಥ ಇದು ಅಂತ. ಬೇರೆ ಪುರಾಣಗಳಲ್ಲಿ ನಾವು ಭಕ್ತಿ ವರ್ಣನೆಯನ್ನ ಪಡಿತೀವಿ, ಭಾಗವತದಲ್ಲೂ ಕೂಡ ಭಕ್ತಿಯ ವರ್ಣನೆಗಳನ್ನ ಪಡಿತೀವಿ. ಬೇರೆ ಪುರಾಣಗಳಲ್ಲೂ ಕೂಡ ಲೀಲೆಗಳ ವರ್ಣನೆ ಇದೆ, ಗುಣಗಾನವಿದೆ, ಭಾಗವತದಲ್ಲೂ ಇದೆ. ಸೊ ಎಕ್ಸ್ಕ್ಲೂಸಿವ್, ವೆರಿ ಗುಡ್. ಅದನ್ನ ನೋಡಿ, ಭಾಗವತದಲ್ಲಿ ಕೊಡುವಂತಹ ಭಕ್ತಿಯ ವರ್ಣನೆ ಏನಿದೆ, ಅದರ ಪ್ರಯೋಜನ ಏನು, ಏನ್ ಪಡಿಬೇಕು ಅಂತ ಹೇಳುತ್ತೆ ಅಲ್ಲಿ? ಮುಕ್ತಿಯನ್ನ ಅಲ್ಲ, ಧರ್ಮ ಅರ್ಥ ಕಾಮಗಳನ್ನ ಅಲ್ಲ. ಭಕ್ತಿ ಏನಕ್ಕೋಸ್ಕರ ಮಾಡ್ಬೇಕು? ಭಗವಂತನ ಪ್ರಾಪ್ತಿ ಅಥವಾ ಭಕ್ತಿಗೋಸ್ಕರವೇ ಭಕ್ತಿ ಮಾಡೋದು. ಅದು ಭಾಗವತದಲ್ಲಿ ಹೇಳಿದೆ. ಬೇರೆ ಕಡೆ ಏನಾಗಿದೆ? ಭಕ್ತಿ ಮಾಡು, ಬಟ್ ಏನನ್ನ ಪಡಿಲಿಕ್ಕೋಸ್ಕರ ಮಾಡ್ತಿದ್ಯಪ್ಪ? ಧರ್ಮ, ಓಕೆ, ಒಂದ್ ಒಳ್ಳೆ ಚೆನ್ನಾಗಿ ನನ್ನ ಜೀವನ ರೂಪಿಸ್ಕೊಳ್ಳಿ, ಒಳ್ಳೆ ಸಂಪತ್ತು ಬರಲಿ, ನನ್ನ ಇಷ್ಟಗಳು, ಅಥವಾ ಮುಕ್ತಿ. ತಪ್ಪು ಅಂತ ಹೇಳ್ಬಾರ್ದು, ಮುಕ್ತಿ ಕೂಡ ದೊಡ್ಡ ಇದು. ಆದ್ರೆ ಭಾಗವತ ಅದಕ್ಕೂ ಉತ್ಕೃಷ್ಟವಾದದ್ದು. ಅದಕ್ಕೆ ಭಾಗವತವನ್ನ ಅಮಲ ಪುರಾಣ ಅಥವಾ ನಿರ್ಮಲವಾದಂತಹ ಪುರಾಣ ಅಂತ ಹೇಳಿದ್ದಾರೆ. ಸೊ ಭಾಗವತ ಇದು ದಿವ್ಯವಾದದ್ದು. ಯಾವುದೇ ಭೌತಿಕ ಪ್ರಯೋಜನಗಳಿಗೆ, ಅದಕ್ಕೆ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ಅಂತ ಭಾಗವತದಲ್ಲಿ 2ನೇ ಶ್ಲೋಕದಲ್ಲೇ ಹೇಳ್ತಾರೆ. ಆ ರೀತಿಯಾಗಿ ಭೌತಿಕ ಪ್ರಯೋಜನಗಳು, ಧರ್ಮ ಅರ್ಥ ಕಾಮ ಅಷ್ಟೇ ಅಲ್ಲ, ಮೋಕ್ಷಕ್ಕೂ ಕೂಡ ಯಾರು ಭಕ್ತಿಯನ್ನ ಮಾಡ್ತಾರೆ ಅದನ್ನು ಕೂಡ ಅಲ್ಲಗಳಿಲಾಗಿದೆ ಭಾಗವತದಲ್ಲಿ. ಸೊ ಭಾಗವತದಲ್ಲಿ ವರ್ಣಿಸಿರುವಂತಹ ಭಕ್ತಿ ಸರ್ವೋತ್ತಮವಾದದ್ದು. ಸೊ ಇಲ್ಲಿ ವೇದವ್ಯಾಸರಿಗೆ ಆ ರೀತಿಯಾಗಿ ವರ್ಣನೆಯನ್ನ ಮಾಡಬೇಕು ನೀನು ಅಂತ ನಾರದರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆ ರೀತಿಯಾಗಿ ವರ್ಣನೆ ಮಾಡಿದ್ರೆ ವ್ಯಕ್ತಿಯ ಸರ್ವಾಂಗೀಣವಾದಂತಹ
ಪರಿವರ್ತನೆ ಆಗತ್ತೆ. ಭಗವಂತನ ಭಕ್ತಿ ಭಗವಂತನ ಸಂತೃಪ್ತಿಗೋಸ್ಕರ ಮಾಡಿದಾಗ ಆ ವ್ಯಕ್ತಿ ಸಂಪೂರ್ಣವಾಗಿ ವಿಕಸಿತನಾಗ್ತಾನೆ, ತೃಪ್ತನ ಆಗ್ತಾನೆ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರಧೋಕ್ಷಜ, ಇದು ಭಾಗವತದಲ್ಲೇ ಬರುತ್ತೆ 2ನೇ ಅಧ್ಯಾಯದಲ್ಲಿ. ಆ ರೀತಿಯಾದಂತಹ ಭಕ್ತಿ ಏನದು? ಭಗವಂತನ ಸಂತುಷ್ಟಿಗೋಸ್ಕರ ಮಾಡುವಂತಹ ಭಕ್ತಿ. ಅದರ ಗುಣಗಳೇನಿರಬೇಕು? ಅಹೈತುಕಿ. ಮುಂದೇನು ಯಾರಾದ್ರೂ ಕೇಳಿದೀರಾ? ಅಪ್ರತಿಹತ. ವೆರಿ ಗುಡ್. ಅಹೈತುಕಿ ಅಂದ್ರೆ ಯಾವುದೇ ಭೌತಿಕ ಇಚ್ಛೆ ಇಲ್ಲದೆ, ಅಪ್ರತಿಹತ ಅಂದ್ರೆ ಯಾವುದೇ ಅಡೆತಡೆ ಇಲ್ಲದೆ. ಓ ಈಗ ಸ್ವಲ್ಪ ಕಷ್ಟ ಬಂತು, ಓಕೆ ದೇವಸ್ಥಾನಕ್ಕೆ ಹೋಗೋಣ, ಓಕೆ ಈಗ ಕಷ್ಟ ಹೋಯ್ತು ಮನೇಲಿರೋಣ. ಆ ರೀತಿ ಅಲ್ಲ. ಕಷ್ಟ, ಇನ್ಫ್ಯಾಕ್ಟ್ ಭಾಗವತದಲ್ಲಿರುವಂತಹ ವರ್ಣನೆಗಳನ್ನ ಕೇಳಿದ್ರೆ ಭಕ್ತರಲ್ಲಿ ಜೀವನದಲ್ಲಿ ಇನ್ನೂ ಹೆಚ್ಚು ಕಷ್ಟಗಳನ್ನ ಭಾಗವತ ತೋರಿಸುತ್ತೆ. ಏನಪ್ಪಾ ಇದು ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಅದರ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಬೇಕು ಸರಿಯಾಗಿ. ಸೊ ಭಾಗವತ ನಮಗೆ ಏನನ್ನ ಆಶ್ವಾಸನೆ ನೀಡ್ತಾ ಇದೆ? ಭೌತಿಕ ಏಳಿಗೆ, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲ. ಏನದು? ಭಗವಂತನ ದಿವ್ಯ ಪ್ರೇಮ, ಅವನ ಧಾಮ, ಅವನ ಪ್ರಾಪ್ತಿ ಮಾತ್ರ. ಸೊ ಇದನ್ನ ನಾರದರು ಸ್ಪಷ್ಟವಾಗಿ ತೋರಿಸ್ತಾರೆ. ವ್ಯಾಸ ಈ ರೀತಿಯಾಗಿ ನೀನು ಬರಿಬೇಕು. ಆ ರೀತಿಯಾಗಿ ಬರೆದಂತಹ ಶಬ್ದಗಳೇನಿದ್ದಾವೆ ಅವು ವ್ಯಕ್ತಿಯ ಜೀವನದಲ್ಲಿ ಕ್ರಾಂತಿಯನ್ನೇ ಮಾಡ್ತವೆ. ಅದು ಸ್ಪಷ್ಟವಾಗತ್ತೆ. ಅದು ಪೂರ್ತಿ ಆ ಆತ್ಮದ ಸಂತೃಪ್ತಿಗೆ ಮಾರ್ಗವಾಗುತ್ತೆ. ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ ವ್ಯಾಸರಿಗೆ ನಾರದರು. ಅದಾದ ಮೇಲೆ ವ್ಯಾಸರು ಇದನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ವ್ಯಾಸರೇ ಹೇಳ್ತಾರೆ ಭಾಗವತದ ವೈಶಿಷ್ಟ್ಯಗಳು. ಇದು ಮೊದಲನೇ ಅಂಶ ಇವತ್ತು ನೋಡಿದ್ದು. ನೋಡೋಣ ಇನ್ನು ಎಷ್ಟಾಗತ್ತೆ ಅಂತ. ಮೊದಲನೇದೇನಿತ್ತು? ಭಾಗವತ ಏನಿದೆ ಇದು ಎಲ್ಲ ವೈದಿಕ ಶಾಸ್ತ್ರಗಳಿಗಿಂತ ವಿಶೇಷ. ಯಾಕೆಂದ್ರೆ ಇಲ್ಲಿ ವರ್ಣನೆ ಮಾಡಿರುವಂತಹ ಭಗವಂತನ ಗುಣಗಾನ, ಅವನ ಮಹಿಮೆ ಏನಿದೆ, ಅದರ ಲಾಭ ಏನು? ಅದು ಭಗವಂತನ ಪ್ರಾಪ್ತಿ ಅಥವಾ ಪ್ರೇಮ, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲ. ಸೊ ಸ್ಕಂದ ಪುರಾಣದಲ್ಲಿ ಭಾಗವತವನ್ನ ಹೇಗೆ ನಾವು ಗುರುತು ಹಿಡಿಬೇಕು, ಭಾಗವತದಲ್ಲಿ ಏನು ವಿಶೇಷತೆ ಇದೆ ಅಂತ ಹೇಳಿದ್ದಾರೆ. ಅದರ ಶ್ಲೋಕವನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನ ಸ್ವಲ್ಪ 1 ನಿಮಿಷ ನಾವು ನೋಡುವ. ಅರ್ಥೋಯಂ ಬ್ರಹ್ಮ ಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ. ಬ್ರಹ್ಮಸೂತ್ರ ಅಂದ್ರೆ ವೇದಾಂತ ಸೂತ್ರಕ್ಕೆ ಬ್ರಹ್ಮಸೂತ್ರ ಅಂತ ಹೇಳಿ. ಸೊ ವೇದಾಂತ ಸೂತ್ರದ ಅರ್ಥವನ್ನ ಭಾಗವತ ನೀಡುತ್ತೆ. ಸೊ ನಾರದರ ಆ ಮಾತುಗಳನ್ನ ಕೇಳಿದ ಮೇಲೆ ವ್ಯಾಸರು ಮತ್ತೆ ಹೋಗಿ ಭಾಗವತವನ್ನ ಮುಂಚೆ ಬರೆದಿದ್ರು ಅವರು, ಬಟ್ ಅದನ್ನ ಬೇರೆ ಪುರಾಣಗಳಂತೆ ಬರೆದಿದ್ರು. ಆದ್ರೆ ಮತ್ತೆ ಅವರು ಅದನ್ನ ತಿದ್ದುಪಡಿ ಮಾಡಿ ವಿಶೇಷವಾಗಿ ಬರೀತಾರೆ. ಅದು ನಮಗೆ ಸಿಗುವಂತಹ ಈಗಿನ ಭಾಗವತ ಪುರಾಣ. ಸೊ ವ್ಯಾಸರು ತುಂಬಾ ಪರಿಪಕ್ವವಾದಂತಹ ಸ್ಥಿತಿಯಲ್ಲಿ ಪೂರ್ತಿಯಾಗಿ ಪ್ರಜ್ಞೆಯನ್ನ ಪಡೆದಾಗ ನಮಗೆ ನೀಡಿದಂತಹ ಗ್ರಂಥವೇ ಭಾಗವತ. ಸಾಕಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ, ಆದ್ರೆ ಅವರು ವಿಶೇಷವಾಗಿ ಪೂರ್ತಿ ಪರಿಪಕ್ವತೆಯಲ್ಲಿ ನೀಡಿದಂತಹ ಗ್ರಂಥ ಯಾವುದು? ಭಾಗವತ. ಹಾಗಾಗಿ ಅದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿ. ಅದಲ್ಲದೆ ಇನ್ನೊಂದು ವಿಶೇಷತೆ, ವ್ಯಾಸರ ಮಗನ ಹೆಸರೇನು? ಶುಕ. ವ್ಯಾಸರ ಶುಕನಿಗೆ ಏನನ್ನ ತಿಳಿಸ್ಕೊಟ್ರು, ಏನನ್ನ ಕಲಿಸಿದ್ರು? ಎಷ್ಟೊಂದೆಲ್ಲ ಜ್ಞಾನ ಅವರು ಬರೆದಿದ್ರು. ಏನನ್ನ ಕಲಿಸಿದ್ರು ಸ್ಪಷ್ಟವಾಗಿ? ಎಕ್ಸಾಕ್ಟ್ಲಿ ಭಾಗವತವನ್ನ ಕಲಿಸಿದ್ರು. ಬೇರೆ ಜ್ಞಾನವನ್ನ ಅವರು ನೀಡ್ಲಿಲ್ಲ. ಏನನ್ನ ಕಲಿಸಿದ್ರು? ಮಗನಿಗೆ ಯಾವುದು ಉತ್ತಮವಾಗಿರುತ್ತೋ ಅದನ್ನೇ ನೀಡ್ತಾರೆ ತಾನೆ. ಇದು ಕೂಡ ಇನ್ನೊಂದು ಕಾರಣ ನೋಡಿ. ವ್ಯಾಸರು ಏನನ್ನ ನೀಡ್ತಾ ಇದ್ದಾರೆ? ಭಾಗವತವನ್ನ ತಮ್ಮ ಮಗನಿಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಭಾಗವತ ಎಲ್ಲ ವೇದಗಳಿಗಿಂತ, ಎಲ್ಲ ವೈದಿಕ ಸಾಹಿತ್ಯಗಳಿಗಿಂತ ಶ್ರೇಷ್ಠವಾದದ್ದು. ಇದನ್ನ ಇನ್ನೂ ಹೆಚ್ಚು ಹೆಚ್ಚು ಆಚಾರ್ಯರು ಕೂಡ ಇದನ್ನ ವರ್ಣಿಸಿದ್ದಾರೆ. ಸೊ ಎಲ್ಲ ವೇದಗಳ ಏನು ನಿಷ್ಕರ್ಷ ಅಥವಾ ಅಂತ ಅಂತ ಏನು ಹೇಳ್ತೀವಿ, ವೇದಾಂತ. ವೇದದ ಅಂತ ಏನದು? ವೇದಾಂತ. ಎಲ್ಲ ವೇದಗಳ ಸಾರವನ್ನ ಸೂತ್ರ ರೂಪದಲ್ಲಿ ವೇದಾಂತದಲ್ಲಿ ಕೊಟ್ಟಿದ್ದಾರೆ. ಆ ವೇದಾಂತ ಸೂತ್ರದ ವರ್ಣನೆಯನ್ನ ಭಾಗವತದಲ್ಲಿ ನೀಡಿದ್ದಾರೆ ವ್ಯಾಸ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ. ಓಕೆ, ಮತ್ತಿನ್ನೇನ್ ಕೊಟ್ಟಿದ್ದಾರೆ? ಮಹಾಭಾರತವನ್ನು ಕೊಟ್ಟಿದ್ದಾರೆ ವ್ಯಾಸರು ವಿಶೇಷವಾಗಿ. ಆದ್ರೆ ಮಹಾಭಾರತದ ಆಕ್ಚುಯಲ್ ಪ್ರಯೋಜನ, ಅದರ ಸರಿಯಾದಂತಹ ಅರ್ಥ
ಅದು ಭಾಗವತದಿಂದ ತಿಳಿಯುತ್ತೆ. ಅದಕ್ಕೆ ಭಾರತಾರ್ಥ ವಿನಿರ್ಣಯ. ಮಹಾಭಾರತದ ಅರ್ಥವನ್ನ ತಿಳಿಬೇಕಾ? ಏನನ್ನ ಓದಬೇಕು? ಭಾಗವತವನ್ನ ಓದಬೇಕು. ಹೊರಮುಖದಲ್ಲಿ ಯಾಕೆ ಇವ್ರು ಹೀಗ್ ಮಾಡ್ತಾ ಇದ್ದಾರೆ, ಯುಧಿಷ್ಠಿರ ಯಾಕೆ ಹೀಗ್ ಮಾಡ್ತಾ ಇದ್ದಾನೆ, ಅರ್ಜುನ ಯಾಕೆ ಹೀಗ್ ನಡೀತಾ ಇದ್ದಾನೆ, ಕುಂತಿ ಯಾಕೆ ಹೀಗ್ ಮಾಡ್ತಾ, ಭೀಷ್ಮರ ಯಾಕೆ ಇಲ್ಲಿದ್ದ, ಭೀಷ್ಮರ ಮೇಲೆ ಸಾಕಷ್ಟು ಅಪಾರ್ಥಗಳಿವೆ. ಆದ್ರೆ ಈ ಅಪಾರ್ಥಗಳನ್ನ ಭಾಗವತ ನಮ್ಗೆ ಸರಿ ಕ್ಲಿಯರ್ ಮಾಡಿಕೊಡುತ್ತೆ. ಸೊ ಏನು ಮಹಾಭಾರತದಲ್ಲಿ ಜಟಿಲ ಅಂಶಗಳಿದ್ದವೋ, ತಿಳಿಲಿಕ್ಕೆ ಆಗೋದಿಲ್ವೋ, ಹೊರಮುಖದಲ್ಲಿ ಓಕೆ ನಿಮ್ಮ ಕರ್ತವ್ಯಗಳನ್ನ ಸರಿಯಾಗಿ ಮಾಡಿ, ಕಷ್ಟಗಳನ್ನ ಬಂದ್ರು ನೀವು ಕರ್ತವ್ಯ ನಿಷ್ಠರಾಗಿರಿ, ಧರ್ಮದಂತೆ ನಡೀರಿ, ಸತ್ಯಂವದ ಧರ್ಮಂಚರ, ಈ ರೀತಿಯಾಗಿ ಹೇಳ್ತಾರೆ. ಹೌದು, ಆದ್ರೆ ಅದರ ಒಳಗಿನ ಮರ್ಮ, ಆ ವ್ಯಕ್ತಿಯ ಪ್ರಜ್ಞೆ ಹೇಗಿತ್ತು, ಅವನ ಚಿತ್ತ ಭಗವತ್ ಚಿತ್ತವಾಗಿ ಹೇಗಿತ್ತು, ಅದನ್ನ ಭಾಗವತ ತೋರಿಸ್ಕೊಡುತ್ತೆ. ಹಾಗಾಗಿ ಭಾರತಾರ್ಥ ವಿನಿರ್ಣಯ. ಮುಂದೆ ಹೇಳ್ತಾರೆ ಗಾಯತ್ರಿ ಭಾಷ್ಯ ರೂಪೋಸೌ. ಗಾಯತ್ರಿ ನಾವು ಸಾಕಷ್ಟು ಜನರು ಹಾಗೆ ಕೇಳ್ತೀರಾ ಅಲ್ವಾ? ಗಾಯತ್ರಿ ಮಂತ್ರ ಪ್ರಸಿದ್ಧವಾದಂತಹ ವೈದಿಕ ಸಂಸ್ಕೃತಿಯಲ್ಲಿ ಪಠನೆ ಮಾಡುವಂತಹ ಮಂತ್ರ. ಆದ್ರೆ ಗಾಯತ್ರಿ ಮಂತ್ರದ ಸರಿಯಾದ ಅರ್ಥ ಭಾಗವತ ನೀಡುತ್ತೆ. ನೋಡಿ, ಭಾಗವತವನ್ನ ಓದಿದ್ರೆ ನಾವು ಎಲ್ಲ ವೇದಗಳ ಅಂಶಗಳನ್ನು ಕೂಡ ಸರಿಯಾಗಿ ತಿಳ್ಕೊಳ್ತೀವಿ. ಅದಕ್ಕೆ ಪ್ರಭುಪಾದರು ಮುಂಚೆ ಹೇಳಿದ್ ಏನ್ ಹೇಳಿದ್ರು? ಯಾರು ಭಾಗವತವನ್ನು ಓದ್ತಾರೋ ಅವರು ಭೌತಿಕ ಮತ್ತು ಆಧ್ಯಾತ್ಮಿಕ ಲಾಭಗಳನ್ನ, ಜ್ಞಾನವನ್ನು ಪೂರ್ತಿಯಾಗಿ ಪಡೀತಾರೆ. ಬೇರೆ ಯಾವುದೇ ಪುಸ್ತಕದ ಅಗತ್ಯವಿಲ್ಲ. ಮುಂದೆ ಹೇಳ್ತಾರೆ ವೇದಾರ್ಥ ಪರಿಬೃಂಹಿತ. ಎಲ್ಲ ವೇದಗಳ ಅರ್ಥವನ್ನ ಭಾಗವತ ನೀಡುತ್ತೆ. ಅದಲ್ಲದೆ ಪುರಾಣಾನಾಂ ಸಾಮರೂಪ. ಎಲ್ಲ ಪುರಾಣಗಳ ಸಾರ ಇದು. ಎಲ್ಲ ವೇದಗಳಲ್ಲಿ ವೇದ ಹೇಗೆ ಮೇಲ್ದರ್ಜೆಯಲ್ಲಿ ನೋಡ್ತಾರೋ ಅದರ ದ್ಯೋತಕವಿದು. ಸಾಕ್ಷಾತ್ ಭಗವತೋದಿತ, ಭಗವಂತನೇ ಹೇಳಿದಂತಹ ಜ್ಞಾನ ಇದು. ಹೇಗೆ ಭಗವದ್ಗೀತೆಯನ್ನ ನಾವು ಭಗವಂತನೇ ಹೇಳ್ದ, ಮುಖಪದ್ಮಾದ್ ವಿನಿಸೃತ ಸ್ವಯಂ ಪದ್ಮನಾಭಸ್ಯ ಅಂತ ಏನ್ ಹೇಳ್ತೀವಿ, ಹಾಗೆ ಇಲ್ಲಿ ಆ ವ್ಯಾಸರೇ ಈ ಜ್ಞಾನವನ್ನ ನೀಡಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಮೂಲ ಭಾಗವತವನ್ನ ಭಗವಂತ ಬ್ರಹ್ಮನಿಗೆ 4 ಶ್ಲೋಕಗಳಲ್ಲಿ ನೀಡಿದ. ಭಗವಂತ ನಾರಾಯಣ ಚತುಶ್ಲೋಕಿ ಭಾಗವತ ಅಂತ ಹೇಳ್ತಾರೆ. ಶ್ರೀ ರಾಧಾ ವಿನೋದ್ಜಿ, ಜಗನ್ನಾಥ ಬಲದೇವ್ ಸುಭದ್ರ ಮಹಾರಾಣಿ ಕಿ ಜಯ, ನಿತ್ಯಾನಂದ ನಟವರ್ಗ ಅವರು ಸುಂದರ ಕಿ ಜಯ. ಸೊ ಹೀಗೆ ಇದನ್ನು ಭಗವಂತನೇ ಹೇಳ್ತಾ ಇದ್ದಾನೆ. ಅದಲ್ಲದೆ ವಿಶೇಷವಾಗಿ ಏನ್ ಹೇಳ್ತಾರೆ ನೋಡಿ, 12 ಸ್ಕಂದಯುಕ್ತೋಯಂ, 12 ಸ್ಕಂದಗಳಿರುವಂತಹ ಗ್ರಂಥ ಇದು. ಶತವಿಚ್ಛೇದ ಸಂಯುತ, 100 ವಿಚ್ಛೇದ ಅಂದ್ರೆ 100 ವಿಭಾಜನೆಗಳಿವೆ. ಅಂದ್ರೆ ಅದನ್ನ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ 335 ಅಧ್ಯಾಯಗಳು ಕೂಡ ಇವೆ. ಇದನ್ನ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ. 330 ಅಂತ ಹೇಳ್ತಾರೆ, ಮುಂದೆ ಹೇಳ್ತಾರೆ. ಅಂದ್ರೆ 335 ಅಧ್ಯಾಯಗಳಿವೆ ಇದರಲ್ಲಿ, ಸ್ಪಷ್ಟವಾಗಿ ಇದನ್ನ ಹೇಳಿದ್ದಾರೆ. ಆನಂತರ ಗ್ರಂಥೋ 18 ಸಹಸ್ರ, ಇದರಲ್ಲಿ ಒಟ್ಟಾರೆ ಎಷ್ಟು ಶ್ಲೋಕಗಳು? 18 ಸಹಸ್ರ, ಅಂದ್ರೆ 18,000 ಶ್ಲೋಕಗಳಿರುವಂತಹ ಗ್ರಂಥ. ಆಕ್ಚುಲಿ ಹೇಳ್ಬೇಕಂದ್ರೆ ಭಾಗವತ ಇದು ಬೇರೆ ಬೇರೆ ಲೋಕಗಳಲ್ಲಿ ವಿಸ್ತಾರವಾಗಿದೆ. ಸ್ವರ್ಗಲೋಕದಲ್ಲಿ ಇರುವಂತಹ ಭಾಗವತ ಅದು ಇನ್ನೂ ವಿಸ್ತಾರವಾಗಿದೆ, ಬ್ರಹ್ಮಲೋಕ ಅದು ಇನ್ನೂ ವಿಸ್ತಾರವಾಗಿದೆ. ಆದ್ರೆ ನಮಗೆ ನೀಡಿರುವಂತಹ ಭಾಗವತ ನಮ್ಮ ಕ್ಷಮತೆಗೆ ಆದ್ರೆ ಇದನ್ನ ಕೂಡ ನಾವು ಸರಿಯಾಗಿ ಆಸ್ವಾದಿಸಿ ಭಗವಂತನ ಸ್ಮರಣೆಯನ್ನ ಪಡ್ಕೊಂಡ್ರೆ ಜೀವನ ಸಾರ್ಥಕ ಆಗತ್ತೆ, ಭಗವಂತನ ಪ್ರಾಪ್ತಿ ಆಗತ್ತೆ ಅಲ್ವೇ? ಇದಕ್ಕೆ ಶ್ರೀಮದ್ ಭಾಗವತಾಭಿಧ, ಇದನ್ನ ಭಾಗವತ ಅಂತ ಹೇಳ್ಬೇಕು. ಕೆಲವೊಮ್ಮೆ ನೀವು ಈ ಮಾತು ಕೇಳಿರ್ಬೋದು, ನಮ್ಮ ಆಚಾರ್ಯರು ಹೇಳ್ತಾರೆ ದೇವಿ ಭಾಗವತ ಅಂತ ಹೇಳಿ ಕೇಳಿದ್ದೀರಾ? ದೇವಿ ಭಾಗವತ. ಸೊ ಭಾಗವತ ಅಂದ್ರೆ ಆ ಭಾಗವತವಾ? ಅಲ್ಲ. ಇನ್ಫ್ಯಾಕ್ಟ್ ಇದನ್ನ ಇನ್ನೂ ಹೆಚ್ಚು ವಿವರಿಸ್ತಿದ್ದಾರೆ. ಈ ಭಾಗವತದಲ್ಲಿ ಮೊದಲನೇ ಶ್ಲೋಕವೇ ಗಾಯತ್ರಿ ಮಂತ್ರವಾಗಿರುತ್ತೆ. ಜನ್ಮಾದ್ಯಸ್ಯತಃ, ಅದರ ಕೊನೆಯಲ್ಲಿ ಅದೇ ರೀತಿಯಾಗಿ ಬರುತ್ತೆ. ಸತ್ಯಂ ಪರಂ ಧೀಮಹಿ, ಮೊದಲನೇ ಶ್ಲೋಕ ಗಾಯತ್ರಿ ಆಗಿರುತ್ತೆ. ಇದರಲ್ಲಿ ವೃತ್ರಾಸುರನ ಕಥೆ ಇದೆ. ಇದರಲ್ಲಿ ಹಯಶೀರ್ಷ ವಿದ್ಯೆ ಅಂದ್ರೆ ಹಯಗ್ರೀವ ವಿದ್ಯೆ ಏನಿದೆ ಅದನ್ನ ವರ್ಣನೆ ಮಾಡಲಾಗಿದೆ. ಹೀಗೆ ಅನೇಕ ಲಕ್ಷಣಗಳನ್ನ ಶಾಸ್ತ್ರಗಳಲ್ಲಿ ನೀಡಲಾಗಿದೆ. ಯಾವ ಗ್ರಂಥ ಉತ್ಕೃಷ್ಟವಾದದ್ದು ಅಂತ ವೇದವೇ ತೋರಿಸ್ಕೊಡುತ್ತೆ. ಸೊ ಹೀಗೆ ಭಾಗವತ ವೈಶಿಷ್ಟ್ಯಗಳನ್ನ ನಾವು ಸಾಕಷ್ಟು ಚರ್ಚೆ ಮಾಡ್ತಾ ಹೋಗ್ಬೋದು. ಸೊ ನಮ್ಮ ಆಚಾರ್ಯರು ಈ ಶ್ಲೋಕವನ್ನ ಸಾಕಷ್ಟು ಇದರಲ್ಲಿ ಹೇಳಿದ್ದಾರೆ. ಇದನ್ನ ಸ್ಕಂದ ಪುರಾಣದ ಅಂತ ಹೇಳ್ತಾರೆ, ಗರುಡ ಪುರಾಣದಿಂದ ಕೂಡ ಇದನ್ನ ಹೇಳ್ತಾರೆ. ಇದು 2ನೇ ಅಂಶ.
ಇದಲ್ದೇನೆ ಭಾಗವತವನ್ನ ನಾನು ಆಗ್ಲೇ ಹೇಳಿದ ಹಾಗೆ ಭಗವಂತನ ಸ್ವರೂಪಕ್ಕೆ ಹೋಲಿಸಿದ್ದಾರೆ. ನೀವು ಭಾಗವತ ಪುಸ್ತಕವನ್ನ ಭಗವಂತನ ವಿಗ್ರಹದಂತೆಯೇ ಕಾಣಬಹುದು. ವಿಗ್ರಹಕ್ಕೆ ಏನ್ ಮಾಡ್ತೀವಿ ನಾವು? ಪೂಜೆ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ಪ್ರದಕ್ಷಿಣೆ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ. ಇವೆಲ್ಲವನ್ನು ಕೂಡ ಭಾಗವತಕ್ಕೆ ಮಾಡಬಹುದು. ಆದ್ರೆ ಭಾಗವತವನ್ನ ಇನ್ನು ಹೆಚ್ಚಾಗಿ ನಾವು ಗೌರವಿಸ್ಬೇಕಂದ್ರೆ ಅದನ್ನ ಓಪನ್ ಮಾಡಿ ಓದಬೇಕು ಅಲ್ವಾ? ಬರೀ ಅಷ್ಟಕ್ಕೆ ಸೀಮಿತ ಮಾಡೋದಲ್ಲ, ಅದನ್ನ ಓಪನ್ ಮಾಡಿ ಓದಿ ಅದನ್ನ ಸರಿಯಾದಂತಹ ಅರ್ಥವನ್ನ ಆಚಾರ್ಯರ ಭಾವಾರ್ಥದಿಂದ ಪಡಿಬೇಕು. ಸೊ ಇದರ ವರ್ಣನೆಯನ್ನ ಈಗ ಹೇಳ್ತಾರೆ. ಪ್ರತಿಯೊಂದು ಸ್ಕಂದವು 12 ಸ್ಕಂದ ಏನಿದೆ, ಇದು ಭಗವಂತನ ವಿವಿಧ ಅಂಗಗಳ ಅದರ ಜೊತೆ ಹೋಲಿಸಲಾಗಿದೆ. ಆ ಅಂಗಗಳ ವಿಶೇಷ ಗುಣಗಳನ್ನ ಆ ಸ್ಕಂದಗಳು ನಮಗೆ ನೀಡ್ತವೆ. ಉದಾಹರಣೆಗೆ ಪಾದೌ ಯದೀಯೌ ಪ್ರಥಮ ದ್ವಿತೀಯೌ, ಮೊದಲನೇ 2 ಸ್ಕಂದ ಪ್ರಥಮ ಮತ್ತೆ ದ್ವಿತೀಯ ಇವೆರಡು ಕೂಡ 2 ಪಾದಗಳಂತೆ. ತೃತೀಯ ತುರ್ಯಾ ಖತಿತೌ ಯದೂರು, 3 ಮತ್ತೆ 4ನೇ ಸ್ಕಂದಗಳು ತೊಡೆಗಳಂತೆ. ನಾಭಿ ತಥಾ ಪಂಚಮ ಏವ ಷಷ್ಠೋ, 5ನೇ ಸ್ಕಂದ ನಾಭಿಯಂತೆ. ನಾಭಿಯಿಂದ ಏನ್ ಬರುತ್ತೆ? ಭಗವಂತನ ನಾಭಿಯಿಂದ ಏನ್ ಬಂತು? ಬ್ರಹ್ಮ, ಪೂರ್ತಿ ಸೃಷ್ಟಿಯೇ ಬಂತು. ಹಾಗೆ ಪಂಚಮ ಸ್ಕಂದದಲ್ಲಿ ಪೂರ್ತಿ ಸೃಷ್ಟಿಯ ವರ್ಣನೆ ಇದೆ. ಮೊದಲ 2 ಸ್ಕಂದದಲ್ಲಿ ಭಗವಂತನ ಆ ಭಕ್ತಿಯ ವರ್ಣನೆ, ಅದನ್ನ ಅರ್ಥ ಮಾಡ್ಕೊಂಡು ಪಾಲಿಸೋದಕ್ಕೆ ನಮಗೆ ಸಾಕಷ್ಟು ಏನ್ ಹೇಳ್ತಾರೆ ಇನ್ಸ್ಪಿರೇಷನ್, ಆ ಸ್ಫೂರ್ತಿಯನ್ನ ಆ 2 ಸ್ಕಂದಗಳು ನೀಡ್ತವೆ. ಯಾರಿಂದ ಕೇಳಬೇಕು, ಹೇಗೆ ನಮ್ಮ ಗುಣಗಳಿರಬೇಕು, ಯಾವ ವಿಷಯನ್ನ ಕೇಳಬೇಕು, ಇವೆಲ್ಲವನ್ನ ಅಧಿಕಾರಿ ತತ್ವ ಅಂತ ಹೇಳ್ತಾರೆ. ಇವುಗಳನ್ನ 2 ಸ್ಕಂದಗಳಲ್ಲಿ ವರ್ಣಿಸಿ. ಆನಂತರ ತೊಡೆಗಳು 3 ಮತ್ತೆ 4ನೇ, ಇದು ಸ್ವರ್ಗ ಸೃಷ್ಟಿ. ಆನಂತರ ನಾಭಿ, ಅಲ್ಲಿ ಪೂರ್ತಿ ಬ್ರಹ್ಮಾಂಡದ ವರ್ಣನೆ ಬರ್ತದೆ ಅಲ್ಲಿ 5ನೇ ಸ್ಕಂದದಲ್ಲಿ. ಆನಂತರ ಷಷ್ಠಿ, ಷಷ್ಠ ಭುಜಾಂತರಂ ದೋರ್ಯುಗಲಂ ತಥಾನ್ಯೌ. ಷಷ್ಠಿ 6ನೇದು ಏನಿದೆ ಅದು ಎದೆಯಂತೆ, ಭಗವಂತನ ಎದೆಯಂತೆ. ಯಾಕಂದ್ರೆ 6ನೇ ಸ್ಕಂದದಲ್ಲಿ ಭಗವಂತ ತನ್ನ ಭಕ್ತನನ್ನ ಹೇಗೆ ರಕ್ಷಣೆ ಮಾಡದ, ಪೋಷಣಂ, ಅದನ್ನು ವರ್ಣಿಸಿದ್ದಾರೆ. ಅಜಾಮಿಳನ ಕತೆ, ಸಾಕಷ್ಟು ಕಥೆಗಳು, ವೃತ್ರಾಸುರನ ಕತೆ, ಹೀಗೆ. ಹರೇ ಕೃಷ್ಣ. ಸೊ ಈ ರೀತಿಯಾಗಿ ಪೋಷಣೆ ಅಥವಾ ಆ ರಕ್ಷಣೆಯನ್ನ 6ನೇ ಸ್ಕಂದದಲ್ಲಿ ವರ್ಣಿಸಿದ್ದಾರೆ. ಹೀಗೆ ಪ್ರತಿಯೊಂದು ಸ್ಕಂದದಲ್ಲಿ ವಿಶೇಷ ಗುಣಗಳು ಆ ಅಂಗಗಳ ಜೊತೆ ಹೋಲಿಸಿ ತೋರಿಸಿದ್ದಾರೆ. ಕಂಠಸ್ತು ರಾಜನ್ ನವಮೋ ಯದೀಯೋ, 9ನೇದು ಕಂಠ. ಅನಂತರ ಮುಖ ರವಿಂದಂ ದಶಮ ಪ್ರಫುಲ್ಲಂ, ಸುಂದರವಾದಂತಹ ಅಂಗ ವ್ಯಕ್ತಿಯಲ್ಲಿ ಅಂದ್ರೆ ಮುಖ. ಸೊ ಹಾಗೆ ಪೂರ್ತಿ ಭಾಗವತದಲ್ಲಿ ಅತಿ ಉತ್ಕೃಷ್ಟವಾದದ್ದು, ಸುಂದರವಾದದ್ದು ಅಂದ್ರೆ ಅದು 10ನೇ ಸ್ಕಂದ, ಭಗವಂತನ ಸಾಕ್ಷಾತ್ ವರ್ಣನೆ ಅಲ್ಲಿರೋದು ಅಲ್ವಾ? ಹೀಗೆ ಏಕಾದಶೋ ಯಸ್ಯ ಲಲಾಟ ಪಟ್ಟಂ, ಅವನ ಹಣೆ 11ನೇ ಅಧ್ಯಾಯ. ಅನಂತರ ಶಿರೋಪಿತು ದ್ವಾದಶ ಏವ ಭಾತಿ, ಅವನ ಶಿರಸ್ಸು 12ನೇ ಸ್ಕಂದ. ಇವೆಲ್ಲವನ್ನ ಹೇಳ್ತಾರೆ. ಭಗವಂತ ಇದನ್ನ ಹೇಗೆ ನೀಡಿದ? ಇವುಗಳನ್ನ ಭಗವಂತ ಕರುಣೆಯ ರೂಪದಲ್ಲಿ ನಮಗೆ ಪ್ರದಾನ ಮಾಡ್ತಾ ಇದ್ದಾನೆ. ಸೊ ಇದನ್ನ ಇಲ್ಲಿ ಕೆಳಗಡೆ ವರ್ಣಿಸಿದ್ದಾರೆ. ಯಾರಾದ್ರೂ ಓದ್ತೀರಾ? ಕರುಣಾ ಸಾಗರವಾದ ಭಗವಂತನಿಗೆ ಓದಿ ಓದಿ ಓದಿ. ಟೈಮ್ ಆಯ್ತಾ? ಕರುಣಾಸಾಗರವಾದ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಯಾರ ಬಣ್ಣವು ತಮಲ ಮರದಂತಿದೆ ಮತ್ತು ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಭೌತಿಕ ಅಸ್ತಿತ್ವದ ಅಗ್ರಾಹ್ಯ ಸಾಗರವನ್ನು ದಾಟುವ ಸೇತುವೆಯಾಗಿ ನಾನು ಅವನನ್ನು ಆರಾಧಿಸುತ್ತೇನೆ. ಭಾಗವತವು ಸ್ವಯಂ ಆಗಿ ಕಾಣಿಸಿಕೊಂಡಿದೆ. ಭಜಾಮಹೇ ಭಾಗವತ ಸ್ವರೂಪಂ. ಭಾಗವತ ಸ್ವರೂಪ, ಭಗವಂತ ಮತ್ತು ಭಾಗವತದಲ್ಲಿ ಭೇದ ಇಲ್ಲ. ಪ್ರಭುಪಾದ್ರೆ ಹೇಳ್ತಾ ಇದ್ರು, ಒಂದು ಪೇಜ್ ಓದಿದ್ರೆ ಅಷ್ಟೇ ಯಾಕೆ, ಒಂದು ಲೈನ್ ಓದಿದ್ರೆ ಅಷ್ಟೇ ಯಾಕೆ, ಒಂದು ಪದ ಓದಿದ್ರೆ ಭಾಗವತದ್ದು ತನ್ನ ಜೀವನವನ್ನ ಸಾರ್ಥಕ ಮಾಡ್ಕೊ. ಯಾಕೆಂದ್ರೆ ಭಾಗವತವನ್ನ ನಾವು ಓದುವಂತಹ ಪ್ರಯತ್ನ ಏನಿದೆ ಅದು ಭಗವಂತನ ಜೊತೆ ಸಹವಾಸತ್ವ ಸಂಘ ಮಾಡುವಂತಹ ಪ್ರಯತ್ನ. ಸೊ ಹಾಗೆ ಭಾಗವತದ ವಿಶೇಷತೆ ಇದೆ. ಇವೆಲ್ಲವೂ ವೈಶಿಷ್ಟ್ಯಗಳು, ಸಾಕಷ್ಟು ವೈಶಿಷ್ಟ್ಯಗಳನ್ನ ನೋಡಿದ್ವಿ ನಾವು ಅಲ್ವೇ? ಹೇಗೆ ಅದು ವೇದಾಂತ ಸೂತ್ರದ ಅರ್ಥ, ಯಾರಾದ್ರೂ ನೆನಪಿಸ್ಕೊಳ್ತೀರಾ? ನೆನಪಿಸ್ಕೊಳ್ಳಿ. ಮತ್ತಿನ್ನೇನಿತ್ತು ವೈಶಿಷ್ಟ್ಯಗಳು? ವೇದಾಂತ ಸೂತ್ರದ ಅರ್ಥವು ಭಾಗವತ, ಮತ್ತೆ
ನೆನಪಿಸ್ಕೊಳ್ಳಿ. ಮಹಾಭಾರತದ ಅರ್ಥವೂ ಕೂಡ ಅದೇ. ಮತ್ತೆ ಗಾಯತ್ರಿ ಮಂತ್ರದ ಅರ್ಥವೂ ಕೂಡ ಅದೇ. ಸಕಲ ವೇದಗಳ ಸಾರವೂ ಕೂಡ ಅದೇ ಅಲ್ಲವೇ? ಸೊ ಈ ರೀತಿಯಾಗಿ ಅನೇಕ ಅಂಶಗಳನ್ನ ಅಲ್ಲಿ ನೋಡಿದ್ವಿ. ಈಗ ಏನ್ ನೋಡ್ತಾ ಇದೀವಿ, ಭಾಗವತದ ಭಿನ್ನ ಭಿನ್ನ ಭಾಗಗಳೇನಿವೆ, ಸ್ಕಂದಗಳೇನಿದ್ದಾವೆ, ಅವು ಭಗವಂತನ ಅಂಗಾಂಗಗಳೇ, ವಿವಿಧ ಅಂಗಗಳೇ. ಸೊ ಈ ರೀತಿಯಾಗಿ ಇರುವಂತಹ ಈ ಗ್ರಂಥ ಅದು ಭಾಗವತ. ಅದನ್ನ ನಾವು ಭಜಾಮಹೇ ಭಾಗವತ ಸ್ವರೂಪಂ. ಸೊ ಈ ರೀತಿಯಾಗಿ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಅಂಶವನ್ನ ಹೇಳ್ಬಿಟ್ಟು ಇಲ್ಲಿ ನಾನು ಇದೊಂದು ಅಂಶವನ್ನ 5 ನಿಮಿಷದಲ್ಲಿ ಕವರ್ ಮಾಡ್ಬಿಡ್ತೀನಿ. ನಮ್ಮ ಸಂಪ್ರದಾಯದಲ್ಲಿ ವಿಶೇಷ ಅಂದ್ರೆ ಶ್ರೀ ಕೃಷ್ಣನೇ ಸಾಕ್ಷಾತ್ ಈ ಪರಂಪರೆಯಲ್ಲಿ ಅವತರಿಸ್ತಾನೆ. ಶ್ರೀ ಚೈತನ್ಯ ಮಹಾಪ್ರಭು ಅವರೇನು ಭಾಗವತದ ಬಗ್ಗೆ ಹೇಳಿದ್ದಾರೆ? ಕೃಷ್ಣ ತುಲ್ಯ ಭಾಗವತ ವಿಭು ಸರ್ವಾಶ್ರಯಕರಿ ಪ್ರತಿಪದೇ ಪ್ರತಿ ಶ್ಲೋಕೆ ನಾನಾ ಅರ್ಥಕೈ. ಬೆಂಗಾಲಿಲಿ ಇರೋದದು. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೃಷ್ಣ ತುಲ್ಯ ಭಾಗವತ, ಕೃಷ್ಣ ಮತ್ತೆ ಭಾಗವತ ಇವು ಎರಡು ಒಬ್ಬರೇ. ವಿಭು ಸರ್ವಾಶ್ರಯಕರಿ, ಎಲ್ಲರಿಗೂ ಆಶ್ರಯವನ್ನ ಪ್ರದಾನ ಮಾಡೋದು ಇದು ಭಗವಂತನ ಗುಣ. ಅದು ಭಾಗವತದಲ್ಲೂ ಕೂಡ ಇದೆ. ಭಾಗವತವನ್ನ ಎಲ್ಲರೂ ಆಶ್ರಯಿಸ್ಬೇಕು. ಯಾವುದೇ ಒಂದು ಪ್ರಯೋಜನ ಇರಲಿ, ಅದನ್ನ ಆಶ್ರಯಿಸಿದ್ರೆ ಹೇಗೆ ಭಗವಂತನ ಆಶ್ರಯದಿಂದ ಏನ್ ಲಾಭವನ್ನ ಪಡಿತಾರೋ ಹಾಗೆ ಭಾಗವತದ ಆಶ್ರಯದಿಂದ ಪಡಿತಾರೆ. ಪ್ರತಿ ಶ್ಲೋಕ, ಪ್ರತಿ ಪದಗಳಲ್ಲಿ ನಾನಾ ಅರ್ಥಗಳಿವೆ. ಇದನ್ನ ಚೈತನ್ಯ ಮಹಾಪ್ರಭುಗಳಿಗೆ ತೋರಿಸ್ತಾರೆ. ಒಂದು ಪ್ರಸಂಗ ಚೈತನ್ಯ ಮಹಾಪ್ರಭುದು, ಇದು ಯಾವ್ದು ಗೊತ್ತಾ? ಯಾವ ಪ್ರಸಂಗ? ಇದು ಷಡ್ಭುಜ ರೂಪದ ಮುಂಚೆ, ಕರೆಕ್ಟ್, ನೀವು ಸರಿ, ಷಡ್ಭುಜ ರೂಪದ ಮುಂಚೆ, ಕರೆಕ್ಟ್. ಇದು ಜಗನ್ನಾಥ್ ಪುರಿಯಲ್ಲಿ ಚೈತನ್ಯ ಮಹಾಪ್ರಭು ಒಬ್ಬ ತುಂಬಾ ಪ್ರಸಿದ್ಧವಾದಂತಹ ವೇದಾಂತದ ಆಚಾರ್ಯರಾದಂತಹ ಸಾರ್ವಭೌಮ ಭಟ್ಟಾಚಾರ್ಯರ ಜೊತೆ ಸಂವಾದ ಮಾಡುವಂತ. ಸಾರ್ವಭೌಮ ಭಟ್ಟಾಚಾರ್ಯರು ಪೂರ್ತಿ ಭಾರತ ಭೂಮಿಯಲ್ಲಿ ಆ ಸಮಯದಲ್ಲಿ ಈ ಕೈವಲ್ಯ ವೇದಾಂತ ಏನಿದೆ, ನಮ್ಮ ಶಂಕರಾಚಾರ್ಯರ ಮಾರ್ಗದಲ್ಲಿ ಏನು ವೇದಾಂತವನ್ನ ತಿಳಿಸ್ಕೊಡ್ತಾರೆ ಅದರ ಮುಖ್ಯ ಪ್ರಾಚಾರ್ಯರಾಗಿದ್ರು. ದೊಡ್ಡ ದೊಡ್ಡ ಸನ್ಯಾಸಿಗಳು ಕೂಡ ಅವರಿಂದ ವೇದಾಂತವನ್ನ ಕಲಿತಾ ಇದ್ರು. ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನ ಸ್ವೀಕರಿಸಿದ್ದು 24ನೇ ವಯಸ್ಸಿನಲ್ಲಿ. ಸನ್ಯಾಸವನ್ನ ಸ್ವೀಕರಿಸಿದ ನಂತರ ತಕ್ಷಣವೇ ಅವರು ತಮ್ಮ ತಾಯಿಯ ಮಾತಿನಂತೆ ಜಗನ್ನಾಥ್ ಪುರಿಗೆ ಬರ್ತಾರೆ, ವೃಂದಾವನದ ಬಗ್ಗೆ. ಅಲ್ಲಿ ಬಂದಾಗ ಜಗನ್ನಾಥನ ದರ್ಶನವನ್ನ ಪಡೆದು ತುಂಬಾ ಒಂದು ಭಾವಪರವಶರಾಗಿ ಆ ಭಕ್ತಿಯಿಂದ ಅವರು ನಾಟ್ಯವನ್ನ ಮಾಡಿ ಆನಂತರ ಮೂರ್ಛಿತರಾಗ್ತಾರೆ. ಅಲ್ಲೇ ಇದ್ದಂತಹ ಸಾರ್ವಭೌಮ ಭಟ್ಟಾಚಾರ್ಯರು, ಏನಿದು ಈ ತುಂಬಾ ಪ್ರಾಯದ ಯುವಕ ಹೀಗ್ಯಾಕೆ ಕುಣಿತಾ ಇದ್ದಾನೆ, ಸರಿಯಾಗಿ ಇವನಿಗೆ ವೇದಾಂತ ತಿಳಿದಿಲ್ಲ ಅನ್ಸುತ್ತೆ, ನಾನು ಇವನಿಗೆ ತಿಳಿಸ್ತೀನಿ. ಗೊತ್ತಿರ್ಲಿಲ್ಲ ಅವ್ರಿಗೆ ಯಾರು ಇವರು ಅಂತ. ಅವರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮೂರ್ಛಿತರಾದಂತಹ ಚೈತನ್ಯ ಮಹಾಪ್ರಭು. ಆನಂತರ ಅವರನ್ನ ಹೊರಚೇತನಕ್ಕೆ ಕರೆತರಿಸ್ತಾರೆ. ಅವರ ಭಕ್ತರು ಕೀರ್ತನೆ ಮಾಡ್ತಾರೆ ಆ ಸಮಯದಲ್ಲಿ ಬಂದು, ಚೈತನ್ಯ ಮಹಾಪ್ರಭುಗಳ ಅನುಯಾಯಿ ಬಂದು. ಅದಾದ ಮೇಲೆ ಚೈತನ್ಯ ಮಹಾಪ್ರಭುಗಳು, ನೀವು ನನ್ಗೆ ಜೀವನವನ್ನ ನೀಡಿದ್ದೀರಾ, ನನ್ನ ತಂದೆಯಂತೆ ನೀವು ಅಂತ ಹೇಳ್ತಾರೆ ಚೈತನ್ಯ ನೋಡಿ, ಚೈತನ್ಯ ಮಹಾಪ್ರಭು ತುಂಬಾ ನಮ್ರತೆಯಲ್ಲಿ ಅವರು ಉತ್ತುಂಗ, ತೃಣಾದಪಿ ಸುನೀಚನ ಹೇಳಿದವ್ರೆ ಅವ್ರು ಅಲ್ವೇ. ಸೊ ಅವರು ಹೇಳ್ತಾರೆ, ನೀವು ನನ್ನ ತಂದೆಯಂತೆ, ನನ್ನ ಹಿತಕ್ಕೋಸ್ಕರ ನೀವು ಏನಾದ್ರೂ ಹೇಳಿ, ಆಯ್ತು ನಾನು ನಿನಗೆ ಕ್ಲಾಸ್ ತಗೊಳ್ತೀನಿ. ಏನ್ ಕ್ಲಾಸು? ವೇದಾಂತದ ಕ್ಲಾಸನ್ನ ಹೇಳಿ. ಓಕೆ. ಸೊ ವೇದಾಂತವನ್ನ ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗೆ ಹೇಳ್ತಾ ಇದ್ದಾರೆ. ಅದು ಈ ದೃಶ್ಯ. ಚೈತನ್ಯ ಮಹಾಪ್ರಭುಗಳಿಗೆ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಒಂದ್ ರೀತಿ ಅವಾಕ್, ಸ್ತಂಭೀಭೂತರು, ಒಂದ್ ರೀತಿ ಏನು ಎಕ್ಸ್ಪ್ರೆಷನ್ಸೇ ಇಲ್ದೇನೆ ಹಾಗೆ ಕೂತಿದ್ದಾರೆ. ಈ ರೀತಿ 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, 1 ದಿನ ಅಲ್ಲ, 2 ದಿನ ಅಲ್ಲ, 7 ದಿನ ನಡೆಯುತ್ತೆ. ಚೈತನ್ಯ ಮಹಾಪ್ರಭುಗಳು ಯಾವುದೇ ಒಂದು ಲಕ್ಷಣವನ್ನೇ ತೋರಿಸ್ತಲ್ಲ. ಏನು ಅರ್ಥ ಆಗ್ತಾ ಇದೆಯೋ, ನೀನ್ ಒಪ್ತಾ ಇಲ್ವೋ, ನೀನ್ ಸಂಶಯ ಇದೆಯೋ, ಮೆಚ್ತಾ ಇದೆಯೋ ಏನು ಅಂತಾನೂ ಹೇಳ್ತಾ ಇಲ್ಲ. ಸಾರ್ವಭೌಮ ಭಟ್ಟಾಚಾರ್ಯರಿಗೆ ತುಂಬಾ ಸಂಶಯ ಆಗುತ್ತೆ. ಕೊನೆಗೆ ಅವರು ತಡಿಲಾರದೆ ಕೇಳ್ಬಿಡ್ತಾರೆ,
ಯಾಕಪ್ಪ ಏನಾಯ್ತು, ತಿಳಿತಾ ಇಲ್ವಾ? ಹ? ಚೈತನ್ಯ ಮಹಾಪ್ರಭು ಹೇಳ್ತಾರೆ, ವೇದಾಂತ ವ್ಯಾಸರು ಬರೆದಿರುವಂತಹ ವೇದಾಂತ ಸೂತ್ರಗಳೇನಿವೆ, ಬ್ರಹ್ಮಸೂತ್ರಗಳು, ಅವು ಸೂರ್ಯನಂತೆ ಸ್ಪಷ್ಟವಾಗಿವೆ. ಆದ್ರೆ ನೀವ್ ಹೇಳ್ತಾ ಇರೋ ಅರ್ಥಗಳೆಲ್ಲವೂ ಮೋಡದಂತೆ ಅದನ್ನ ಮರೆಮಾಚ್ತಾ ಇದ್ದಾವೆ. ಹಾಗಾಗಿ ನನಗೆ ಅರ್ಥ ಆಗ್ತದೆ. ಏನಿದು ನೀನು ಹೀಗೆ ಹೇಳ್ತಾ ಇದ್ದೀಯಾ? ನಾನು ಹೇಳ್ತಾ ಇರೋ ಮಾತುಗಳೆಲ್ಲ ನಮ್ಮ ಅದ್ವೈತ ಕೈವಲ್ಯ ಕೇವಲ ಅದ್ವೈತ ಸಿದ್ಧಾಂತದ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಈಗ್ಯಾಕೆ ಹೇಳ್ತಾ ಇದ್ದೀಯಾ? ಹಾಗಿದ್ರೆ ನೀನ್ ಇದನ್ನ ವಿವರಿಸು. ಓಕೆ ಅಂತ ಹೇಳಿ ಚೈತನ್ಯ ಮಹಾಪ್ರಭು ಒಂದು ಶ್ಲೋಕವನ್ನ ಹಿಡಿತಾರೆ. ತುಂಬಾ ಪ್ರಸಿದ್ಧವಾದಂತಹ ಶ್ಲೋಕ. ಆತ್ಮ ರಾಮಶ್ಚ ಮುನಯೋ ನಿರ್ಗ್ರಂಥಾಪ್ಯುರುಕ್ರಮೆ ಇತ್ತಂ ಭೂತ ಗುಣೋ ಹರಿಹಿ ಅಂತ ಕೊನೆ ಸಾಲು, 3ನೇ ಸಾಲು ಮರ್ತೋಗ್ತಾ ಇದೆ. ಸೊ ಈ ಶ್ಲೋಕವನ್ನ ಸುಮಾರು 18 ಅರ್ಥಗಳನ್ನ ಚೈತನ್ಯ ಮಹಾಪ್ರಭುಗಳು ನೀಡ್ತಾರೆ. ಆ ಪ್ರತಿಯೊಂದು ಅರ್ಥವೂ ಕೂಡ ಭಕ್ತಿಗೆ ಪ್ರೇರಕವಾಗಿರುತ್ತೆ, ಮುಕ್ತಿಗಲ್ಲ, ಸಾಯುಜ್ಯಕ್ಕೆ ಅಲ್ಲ. ಇದನ್ನ ಕೇಳಿ ಸಾರ್ವಭೌಮ ಭಟ್ಟಾಚಾರ್ಯರು ತುಂಬಾ ಆಶ್ಚರ್ಯಚಕಿತರಾಗಿ, ಇದನ್ನ ಹೇಳೋದಕ್ಕೆ ಸಾಮಾನ್ಯ ಮನುಷ್ಯನಿಂದ ಸಾಧ್ಯ ಇಲ್ಲ, ನಾನು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತೇನೆ. ನನ್ನ ತಮ್ಮ ಹೇಳ್ತಾ ಇದ್ದ, ನೀನು ಚೈತನ್ಯ ಮಹಾಪ್ರಭುಗಳು ಇವರು ಸಾಕ್ಷಾತ್ ಕೃಷ್ಣನೇ ಅಂತ, ನಾನು ಒಪ್ಪಿರ್ಲಿಲ್ಲ. ಬಟ್ ಇವಾಗ ನಿನ್ನ ಸಹವಾಸದಿಂದ, ನಿನ್ನ ಅನುಗ್ರಹವನ್ನ ಪಡೆದ ಮೇಲೆ ನಿನಗೆ ನಾನು ನಮಸ್ಕರಿಸ್ತೀನಿ ಅಂತ ಆಶ್ರಯವನ್ನ ಪಡಿ. ಇದೇ ಶ್ಲೋಕವನ್ನ ಚೈತನ್ಯ ಮಹಾಪ್ರಭುಗಳು ಮುಂದೆ ಒಂದು ಪ್ರಸಂಗ ಬರುತ್ತೆ ವಾರಣಾಸಿಯಲ್ಲಿ, ಕೊನೆಯ ಫೋಟೋ ನೋಡಿ. ಅಲ್ಲಿ ಒಂದು ದೊಡ್ಡ ಸಮೂಹ, ಅನೇಕ ಅದ್ವೈತ ಸನ್ಯಾಸಿಗಳ ಸಮೂಹದಲ್ಲಿ ಚೈತನ್ಯ ಮಹಾಪ್ರಭುಗಳು ಅದೇ ಶ್ಲೋಕವನ್ನ ಮುಂಚೆ ನೀಡಿರುವಂತಹ ಯಾವುದೇ ಅರ್ಥವನ್ನ ಮುಟ್ಟದೆ ಹೊಸ 61 ಅರ್ಥಗಳನ್ನ ನೀಡ್ತಾರೆ. ಪ್ರತಿ ಶ್ಲೋಕೆ ಪ್ರತಿ ಪದೇ ನಾನಾರ್ಥಕಾಯ. ಸೊ ಭಾಗವತ ಇದು ಎಷ್ಟು ಶಕ್ತಿಶಾಲಿಯಾಗಿದೆ ಅಂದ್ರೆ, ಪ್ರತಿ ಶ್ಲೋಕದಿಂದ ಪ್ರತಿ ಪದದಿಂದ ಅನೇಕ ಅರ್ಥಗಳು ಹೊರಹೊಮ್ಮತವೆ. ಅದನ್ನ ಹೇಳುವಂತಹ ಆಚಾರ್ಯರು ಬೇಕು, ಸವಿಯುವಂತಹ ಶ್ರೋತೃ ಬೇಕು, ಅಷ್ಟೇ. ಸೊ ಚೈತನ್ಯ ಮಹಾಪ್ರಭುಗಳಿಗೆ ತೋರಿಸ್ತಾ ಇದ್ದಾರೆ ಹೇಗೆ ಭಾಗವತ ಭಗವಂತನಂತೆ ಅನಂತ, ಅದರ ಅರ್ಥಗಳು ಕೂಡ ಅಷ್ಟು ಗಾಢ ಗಂಭೀರವಾಗಿವೆ. ಸೊ ಮುಖ್ಯವಾಗಿ ಇನ್ನೊಂದು ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ ನಾವು ನೋಡೋದಾದ್ರೆ, ಅವರು ಸದಾ ಭಾಗವತವನ್ನ ಕೇಳ್ತಾ ಇದ್ರು, ಪ್ರತಿದಿನ ಕೇಳ್ತಾ ಇದ್ರು, ಪದೇ ಪದೇ ಕೇಳ್ತಾ ಇದ್ರು. ಜಗನ್ನಾಥ್ಪುರಿಯಲ್ಲಿ ಒಂದು ದೇವಸ್ಥಾನ ಇದೆ, ತೋಟ ಗೋಪಿನಾಥ ದೇವಸ್ಥಾನ ಅಂತ, ಅಲ್ಲೊಂದು ತೋಟನೇ ಇದೆ, ಅದಕ್ಕೆ ತೋಟ ಗೋಪಿನಾಥ ಅಂತ ಹೇಳಿ. ಅಲ್ಲಿ ಚೈತನ್ಯ ಮಹಾಪ್ರಭುಗಳ ನಿಕಟ ಭಕ್ತರಾದಂತಹ ಗದಾಧರ ಪಂಡಿತರು ಇರ್ತಾ ಇದ್ರು. ಅವರ ಜೊತೆ ಇವರು ಕೂಡ ಒಟ್ಟಿಗೆ ಕೂತ್ಕೊಂಡು ಭಾಗವತವನ್ನ ವರ್ಣಿಸ್ತಾ ಹೋಗ್ತಾರೆ. ಆ ಸಮಯ ಭಾಗವತವನ್ನ ವರ್ಣಿಸ್ತಾ ಹೋಗ್ತಾರೆ. ಗದಾಧರ ಪಂಡಿತರು ಹೇಳ್ತಾ ಇದ್ರು, ಅವರು ಭಾಗವತವನ್ನ ಹಾಡ್ತಾ ಇದ್ರು, ಚೈತನ್ಯ ಮಹಾಪ್ರಭುಗಳು ಕೇಳ್ತಾ ಇದ್ರು. ಆದ್ರೆ ಕೇಳ್ತಾ ಕೇಳ್ತಾ ಮೆಲ್ಲಗೆ ಮತ್ತೆ ಇನ್ನೊಮ್ಮೆ ಮತ್ತೆ ಮತ್ತೆ ಅದೇ ಪ್ರಸಂಗಗಳನ್ನ ಪದೇ ಪದೇ ಕೇಳ್ತಾ ಇದ್ರು. ಕೇಳುವಾಗ ಎಷ್ಟು ಅವರು ಮಗ್ನರಾಗಿದ್ರು ಅಂದ್ರೆ, ಕೆಲವೊಮ್ಮೆ ಮಧ್ಯದಲ್ಲಿ ಎದ್ದು ನೃತ್ಯ ಮಾಡ್ತಾ ಇದ್ರು. ಓ ಪ್ರಹ್ಲಾದನ ಭಕ್ತಿವಾ, ಧ್ರುವನ ಭಕ್ತಿಯ, ಧ್ರುವ ಮತ್ತೆ ಪ್ರಹ್ಲಾದನ ಪ್ರಸಂಗಗಳನ್ನ ಅನೇಕ ಬಾರಿ ಕೇಳಿ ಕೇಳಿ ಅವರ ಆ ಆನಂದ ಬಾಷ್ಪಗಳಿಂದ ಆ ಭಾಗವತದ ಅಕ್ಷರಗಳೇ ಮಸಕಾಗಿ ಹೋಗ್ಬಿಟ್ಟಿದ್ವು. ಈಗ್ಲೂ ಕೂಡ ಆ ಭಾಗವತದ ಕಾಪಿ ಸಿಗತ್ತೆ, ಬಟ್ ಎಲ್ಲ ಮಸಕಾಗಿರುವಂಥದ್ದು ಈಗ್ಲೂ ಕೂಡ ಕಾಣಬಹುದು ನಾವು. ಸೊ ಈ ರೀತಿಯಾಗಿ ಭಾಗವತವನ್ನ ಆಸ್ವಾದಿಸ್ತವ್ರು ಯಾರು? ಚೈತನ್ಯ ಮಹಾ. ಸೊ ಅವರು ನಮ್ಗೆ ಉದಾಹರಣೆ ನೀಡ್ತಾ ಇದ್ದಾರೆ, ಭಾಗವತವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಏನ್ ನಮಗೆ ಅನುಭವ ಆಗಬೇಕು ಅನ್ನೋದನ್ನ ಅವರ ಜೀವನದಲ್ಲೇ ತೋರಿಸ್ತಾ ಇದ್ದಾರೆ ಅವರು. ಸೊ ಭಾಗವತ ಅದು ಕೇವಲ ಬುದ್ಧಿಗೆ ಅಥವಾ ಮನಸ್ಸಿಗೆ ನಿಲುಕುವುದಲ್ಲ, ಅದು ಆತ್ಮದ ಅಂತರಾಳಕ್ಕೆ ಹೋಗಿ ಆ ಆತ್ಮವನ್ನ ಡೈರೆಕ್ಟ್ ಭಕ್ತಿಗೆ ನಮ್ಮನ್ನ ಪ್ರೇರಣೆ ನೀಡುತ್ತೆ, ಭಕ್ತಿಯಲ್ಲಿ ತೊಡಗಿಸುತ್ತೆ. ಸುಮ್ನೆ ಹಾಗೆ ಕೇಳಿ ಮುಚ್ಚಿ ಹೋಗೋದಂಥದ್ದಲ್ಲ. ಏನ್ ಮಾಡ್ಬೇಕು, ನಾನು ಎಲ್ಲಿದೆ ಸೇವೆ, ಹೇಗೆ ಅವನ ಬಗ್ಗೆ ಇನ್ನೂ ತಿಳ್ಕೊಂಡ್ಲಿ. ಸೊ ಈ ರೀತಿಯಾದಂತಹ ಭಾವನೆಗಳು ಭಾಗವತದಿಂದ ತುಂಬಾ ಸ್ವಾಭಾವಿಕವಾಗಿ ಬರ್ತವೆ. ಸೊ ಇದನ್ನು ಚೈತನ್ಯ ಮಹಾಪ್ರಭುಗಳು ತೋರಿಸಿದ್ದಾರೆ. ಅದಲ್ದೇನೆ ಚೈತನ್ಯ ಮಹಾಪ್ರಭುಗಳು ಈ ವಿಶೇಷವಾದಂತಹ ಶ್ಲೋಕವನ್ನ ಹೇಳಿದ್ದಾರೆ. ಇವ್ರು ಹೇಳಿರೋದಲ್ಲ, ಇವರ ಪಾಠಗಳಲ್ಲಿ ನಾವು ಕಲಿಬಹುದು. ಚೈತನ್ಯ ಮಹಾಪ್ರಭುಗಳ ಮುಖ್ಯವಾದಂತಹ ಕಲಿಕೆಗಳು ಅಥವಾ ಅವರು ನೀಡಿದಂತಹ ಅಂಶಗಳೇನು,
ಒಟ್ಟಾರೆ ಅಂಶಗಳನ್ನ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಆರಾಧ್ಯ ಭಗವಾನ್ ವ್ರಜೇಶ ತನಯಸ್. ಪರಮ ಆರಾಧ್ಯ ಯಾರು? ಚೈತನ್ಯ ಮಹಾಪ್ರಭುಗಳ ಪ್ರಕಾರ ವ್ರಜೇಶ ತನಯ, ನಂದ ಮಹಾರಾಜನ ಮಗನಾದಂತಹ ನಂದನಂದನ ಶ್ರೀ ಕೃಷ್ಣ, ವ್ರಜ ಕೃಷ್ಣ. ದ್ವಾರಕೆ ಕೃಷ್ಣ ಅಲ್ಲ, ಅಥವಾ ಮಥುರೆಯ ಕೃಷ್ಣ ಅಲ್ಲ, ಅಥವಾ ಹಸ್ತಿನಾಪುರದ ಕೃಷ್ಣ ಅಲ್ಲ, ಅಥವಾ ವಿಷ್ಣು ಅಲ್ಲ, ವೃಂದಾವನದ ಕೃಷ್ಣ. ಇದು ತುಂಬಾ ಸ್ಪಷ್ಟವಾಗಿ ನಿಖರವಾಗಿ ಹೇಳೋದು ಚೈತನ್ಯ ಮಹಾಪ್ರಭುಗಳ ಕಲಿಕೆಯಲ್ಲಿ ನಾವು ಕಾಣ್ತೀವಿ. ಆ ನಂತರ ತುಂಬಾ ಉತ್ತುಂಗದ ಉತ್ಕೃಷ್ಟವಾದಂತಹ ಪವಿತ್ರ ಧಾಮ ಯಾವುದು? ತದ್ಧಾಮ ವೃಂದಾವನಂ. ವೃಂದಾವನ, ಆ ಕ್ಷೇತ್ರ, ಭಗವಂತ ಯಾವುದೇ ಅಡೆತಡೆ ಇಲ್ಲದೆ ತನ್ನ ಭಕ್ತರ ಜೊತೆ ಲೀಲಾಸ್ವಾದವನ್ನ ಮಾಡಿರುವಂತಹ ಜಾಗ ಏನಿದೆ ಅದು ಪವಿತ್ರವಾದಂತಹ ಧಾಮ, ಅತ್ಯಂತ ಪವಿತ್ರವಾದಂತಹ ಧಾಮ. ನಂತರ ಯಾರು ಅತ್ಯಂತ ಶ್ರೇಷ್ಠ ಭಕ್ತರು ಚೈತನ್ಯ ಮಹಾಪ್ರಭುಗಳ ಪ್ರಕಾರ? ಗೆಸ್ ಮಾಡಿ. ಈ ಶ್ರೇಷ್ಠ ಭಕ್ತರು ಯಾರು? ರಾಧಾರಾಣಿ. ಹೇಳಿ. ರಾಧಾರಾಣಿ, ಗೋಪಿಯರು. ಎಸ್. ರಮ್ಯಾ ಕಾಚಿದುಪಾಸನಾ ವ್ರಜವಧು. ವ್ರಜವಧು ಅಂದ್ರೆ ಗೋಪಿಯರು. ವರ್ಗೇಣ ಯಾ ಕಲ್ಪಿತ. ಅನೇಕ ಯಜ್ಞ ಯಾಗಾದಿಗಳ ಸಾಮಗ್ರಿಗಳನ್ನ ಅವರು ಸಂಚಯ ಮಾಡಲಿಲ್ಲ, ಅಥವಾ ಒಂದು ತುಂಬಾ ವ್ರತ ನಿಯಮಗಳನ್ನ ಪಾಲನೆ ಮಾಡಲಿಲ್ಲ ಆ ರೀತಿ ನೋಡಿದ್ರೆ ಹೊರಮುಖದಲ್ಲಿ. ಆದ್ರೆ ಅವರು ಪೂರ್ತಿಯಾಗಿ ಭಗವಂತನಲ್ಲಿ ಸಮರ್ಪಿತರಾಗಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಅದನ್ನ ನಾವು ಕಲ್ಪಿಸ್ಕೊಳ್ಲಿಕ್ಕೂ ಆಗೋದಿಲ್ಲ. ಯಾವೊಬ್ಬ ಸ್ತ್ರೀಗೆ ಆ ಸಮರ್ಪಣೆ ಕಷ್ಟ ಆಗುತ್ತೋ ಅದನ್ನ ಗೋಪಿಯರು ತೋರಿಸಿದ್ದಾರೆ. ಹಾಗಾಗಿ ಅವರ ಸಮರ್ಪಣೆಯನ್ನ ಅನೇಕ ಶ್ರೇಷ್ಠ ಸನ್ಯಾಸಿ ಸಂತರು, ಚೈತನ್ಯ ಮಹಾಪ್ರಭುಗಳು, ಇವರು ಕೂಡ, ಶುಕಮುನಿಗಳು ಕೂಡ ಅವರನ್ನ ಅತಿ ಶ್ರೇಷ್ಠ ಭಕ್ತರಂತೆ ಕಾಣ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳ ಪ್ರಕಾರ ಪರಮ ಭಕ್ತರು ಯಾರು? ವೃಂದಾವನದ ಗೋಪಿಯರು. ಪರಮ ಆರಾಧ್ಯ ಯಾರು? ಕೃಷ್ಣ. ಸ್ಪಷ್ಟವಾಗಿ ಹೇಳ್ಬೇಕು, ನಿಖರವಾಗಿ. ಶ್ರೀಕೃಷ್ಣ, ಚೈತನ್ಯ, ನಂದನಂದನ ಕೃಷ್ಣ. ಕರೆಕ್ಟ್, ಪರ್ಫೆಕ್ಟ್. ವ್ರಜ ಕೃಷ್ಣ ನೋಡಿ, ವ್ರಜೇಶ ತನಯ. ಯಾಕೆಂದ್ರೆ ಕೃಷ್ಣ ದ್ವಾರಕೆಯಲ್ಲಿ ವ್ಯಕ್ತಪಡಿಸಿದಂತಹ ಗುಣಭಾವ ವೃಂದಾವನದಲ್ಲಿ ವ್ಯಕ್ತಪಡಿಸಿದಂತಹ ಗುಣಭಾವಕ್ಕೆ ವ್ಯತ್ಯಾಸ ಇದೆ ಅಲ್ವೇ? ಆನಂತರ ಪರಮಧಾಮ ಯಾವುದು? ವೃಂದಾವನ. ಕರೆಕ್ಟ್. ಮತ್ತಿನ್ಯಾವ್ದು ಹೇಳ್ತಾರೆ ನೋಡಿ, ಈಗ ಇದು ನಮ್ಮ ಮುಖ್ಯವಾದಂತಹ ಅಂಶ. ಶ್ರೀಮದ್ ಭಾಗವತ ಪ್ರಮಾಣಮಮಲಂ. ಅತಿ ಶ್ರೇಷ್ಠವಾದಂತಹ ಪ್ರಮಾಣ ಅಥವಾ ಶಾಸ್ತ್ರ ಯಾವುದು? ಶ್ರೀಮದ್ ಭಾಗವತಂ. ಇದು ಚೈತನ್ಯ ಮಹಾಪ್ರಭುಗಳ ಅಭಿಪ್ರಾಯ. ಓಕೆ, ಜೀವನದಲ್ಲಿ ಏನು ಪಡಿಬೇಕು? ಯಾವ ಪುರುಷಾರ್ಥ ಅತ್ಯಂತ ಉತ್ಕೃಷ್ಟವಾದದ್ದು? ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವುದು? ಚೈತನ್ಯ ಮಹಾಪ್ರಭುಗಳ ಪ್ರಕಾರ ಯಾವುದು? ಕೃಷ್ಣ ಪ್ರೇಮ. ಪ್ರೇಮ ಪುಮರ್ಥೋ ಮಹಾನ್. ನೋಡಿ, ಈ ರೀತಿಯಾಗಿ ಸ್ಪಷ್ಟವಾಗಿ 5 ಅಂಶಗಳನ್ನ ಕಂಡ್ವಿ ನಾವು. ಪರಮ ಆರಾಧ್ಯ, ಪರಮಧಾಮ, ಪರಮ ಭಕ್ತರು, ಪರಮಶಾಸ್ತ್ರ, ಅಂದ್ರೆ ಪರಮ ಪುರುಷಾರ್ಥ, ಪರಮ ಪ್ರಯೋಜನ ಏನಾಗಿರ್ಬೇಕು ನಮ್ಮ ಜೀವನದಲ್ಲಿ, ಏನು ಗುರಿ ಇಟ್ಟು ನಾವು ಜೀವಿಸಬೇಕು, ಇದನ್ನ ಚೈತನ್ಯ ಮಹಾಪ್ರಭುಗಳ ಅಭಿಪ್ರಾಯನ ಇಲ್ಲಿ ತೋರಿಸಿದ್ದಾರೆ. ಸೊ ಇದರಲ್ಲಿ ನಾವು ಸ್ಪಷ್ಟವಾಗಿ ಕಾಣೋದೇನಂದ್ರೆ, ಪರಮಶಾಸ್ತ್ರ ಯಾವುದು? ನಮ್ಮ ಭಕ್ತಿ ಪಾಲನೆಗೆ ಯಾವ ಶಾಸ್ತ್ರವನ್ನು ನಾವು ರೆಗ್ಯುಲರ್ ಆಗಿ ನಿಯಮಿತವಾಗಿ ಓದಬೇಕು, ಪಾಲನೆ ಮಾಡಬೇಕು? ಚೈತನ್ಯ ಮಹಾಪ್ರಭುಗಳ ಪ್ರಕಾರ ಶ್ರೀಮದ್ ಭಾಗವತ. ನಿತ್ಯಂ ಭಾಗವತ ಸೇವಯ ಅಂತ ಹೇಳಿ, ಅದಕ್ಕೆ ಶ್ರೀಲ ಪ್ರಭುಪಾದರು ಕೂಡ ಆ ಕಲಿಕೆಯನ್ನ ಅನುಸರಿಸ್ತಾ ತಮ್ಮ ದೇವಸ್ಥಾನಗಳಲ್ಲಿ ಅವರು ಎಲ್ಲ ಕಡೆ ಭಾಗವತವನ್ನ ನಿತ್ಯ ಪಾರಾಯಣ, ಪಠಣೆ, ಅದರ ಅರ್ಥವನ್ನ ಚಿಂತನೆ ಮಾಡೋದು, ಇದನ್ನ ಅವರು ತಮ್ಮ ದೇವಸ್ಥಾನದಲ್ಲಿ ಆ ಕಾರ್ಯಕ್ರಮವನ್ನೇ ಆಯೋಜಿಸಿದ್ರು. ಪ್ರತಿದಿನ ನಡೆಯುತ್ತೆ ದೇವಸ್ಥಾನಗಳಲ್ಲಿ, ಹೌದು. ಸೊ ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳು ಭಾಗವತವನ್ನ ಉತ್ಕೃಷ್ಟವಾಗಿ ಕಂಡ್ರು, ಅದನ್ನ ಸವಿದ್ರು, ಅದನ್ನ ಬೇರೆಯವರೆಲ್ಲರಿಗೂ ನೀಡಿದ್ದಾರೆ. ಸೊ ಇವತ್ತಿಗೆ ನಾವು ಇಲ್ಲಿ ಇದಕ್ಕೆ ವಿರಾಮ ನೀಡೋಣ. ಇವತ್ತು ಏನೇನು ನೋಡಿದ್ವಿ ನಾವು? ಎಲ್ಲ ವೈದಿಕ ಶಾಸ್ತ್ರಗಳಲ್ಲಿ ಭಾಗವತದ ಸ್ಥಾನ ಏನು ಅದನ್ನ ನೋಡು. ವೇದವ್ಯಾಸರು ಪೂರ್ತಿ ಪರಿಪಕ್ವ ಪ್ರಜ್ಞೆಯಲ್ಲಿದ್ದಾಗ ನೀಡಿದಂತಹ ಜ್ಞಾನ ಅಥವಾ ಗ್ರಂಥ ಅದು ಭಾಗವತ ಅಲ್ವೇ? ನಾರದ ವ್ಯಾಸರ ಸಂವಾದವನ್ನ. ಅದಾದ ಮೇಲೆ ಭಾಗವತದ ವೈಶಿಷ್ಟ್ಯಗಳೇನು ಅನ್ನೋದನ್ನು ಕೂಡ ನೋಡಿದ್ವಿ ನಾವು. ಬ್ರಹ್ಮಸೂತ್ರದ ಅರ್ಥ, ಗಾಯತ್ರಿ ಭಾಷೆಯ ಅರ್ಥ, ವ್ಯಾಖ್ಯಾನ, ಮಹಾಭಾರತದ ಅರ್ಥ, ಎಲ್ಲ ವೇದಗಳ ಸಾರ. ಆನಂತರ ಭಾಗವತವು ಭಗವಂತನಂತೆ ಅಂಗಾಂಗಗಳ ಜೊತೆ ಅದನ್ನ ಹೋಲಿಸಲಾಗಿದೆ ಅಂತ ಕೂಡ ನೋಡಿ.
ವೈಶಿಷ್ಟ್ಯಗಳನ್ನ ನೋಡಿ. ಈಗ ನಾವೇನ್ ನೋಡ್ತಾ ಇದ್ವಿ, ಚೈತನ್ಯ ಮಹಾಪ್ರಭುಗಳು ಪರಮ ಭಕ್ತರು, ಅವರ ಭಕ್ತಿಯನ್ನ ತೋರಿಸ್ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಅಂತ. ಅವರ ಜೀವನದಲ್ಲಿ ಹೇಗೆ ಅವರು ಭಾಗವತವನ್ನ ಕಂಡ್ರು ಅದನ್ನು ಕೂಡ ಅವರ ಪ್ರಸಂಗಗಳು ಕೆಲವು ತುಂಬಾ ಸಂಕ್ಷೇಪವಾಗಿ ಹೇಳಿದ್ದೀನಿ. ಆ ಪ್ರಸಂಗಗಳಲ್ಲಿ ಸಾಕಷ್ಟು ಮರ್ಮ ಇದೆ, ಅದನ್ನ ಮುಂದೊಮ್ಮೆ ಯಾವಾಗಾದ್ರೂ ನೋಡುವ. ಬಟ್ ಆ ಒಂದು ಹೇಳೋ ಮಾತೇನಂದ್ರೆ, ಚೈತನ್ಯ ಮಹಾಪ್ರಭುಗಳು ಭಾಗವತವನ್ನ ಸದಾ ಆಸ್ವಾದಿಸ್ತಾರೆ, ಅದನ್ನೇ ಪರಮ ಅಂತ ಸ್ವೀಕರಿಸ್ತಾರೆ. ಸೊ ಮುಂದೆ ನಾಳೆಯ ನಮ್ಮ ಈ ಚರ್ಚೆಯಲ್ಲಿ ಭಾಗವತದ ಮಹಾತ್ಮೆ, ಪದ್ಮಪುರಾಣದಲ್ಲಿ ಭಾಗವತ ಮಹಾತ್ಮೆ ಅಂತಾನೆ ಒಂದು ಭಾಗ ಇದೆ. ಆ ಭಾಗದಲ್ಲಿ ಮೊದಲ ಬಾರಿಗೆ ಭಾಗವತವನ್ನ ಯಾರಿಗೆ ಹೇಳಿದ್ರು, ಇದರ ಹಿಂದೆ ಒಂದು ವಿಶೇಷವಾದಂತಹ ಕಥನವೇ ಇದೆ, ಅದನ್ನ ನೋಡೋಣ. ಅದಾದ್ಮೇಲೆ ಇನ್ನೊಂದು ಕಥನ, ಅದು ಭಾಗವತವನ್ನ ಸರಿಯಾಗಿ ಕೇಳಿದಂತಹ ವ್ಯಕ್ತಿ ಅವನ ಜೀವನದಲ್ಲಿ ಕಂಡಂತಹ ಪರಿವರ್ತನೆಯನ್ನ, ಒಂದು ಐತಿಹಾಸಿಕ ಘಟನೆಯನ್ನ ಪುರಾಣಗಳಲ್ಲಿ ತೋರಿಸಲಾಗಿದೆ, ಅದನ್ನು ಕೂಡ ನೋಡೋಣ. ನಾಳೆ ನಾವು ಹೇಗೆ ಭಾಗವತವನ್ನ ಸ್ವೀಕರಿಸಬೇಕು, ಪಾಲಿಸ್ಬೇಕು ಅನ್ನೋದನ್ನ ಆ ಕಥನಗಳ ಜೊತೆ ಕಲಿಯೋಣಂತೆ. ಇವತ್ತು ಇಲ್ಲಿಗೆ ನಾವು ವಿರಾಮ ಮಾಡೋಣ. ಏನಾದ್ರೂ ಪ್ರಶ್ನೆ ಅಥವಾ ಟೀಕೆ ಇದ್ರೆ ತಾವು ಹೇಳ್ಬೋದು. ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ ಅಥವಾ ಏನಾದ್ರೂ ಆಡ್ ಮಾಡೋದು ಬಯಸ್ತೀರಾ ಹೇಳಿ. ಹರೇ ಕೃಷ್ಣ. ಲೇಟ್ ಆಯ್ತು, ಕ್ಷಮಿಸಿ. ಹರೇ ಕೃಷ್ಣ. ನೋಡ್ಲಿಲ್ಲ ಅಂತ. ಸೊ ತುಂಬಾ ಅದ್ಭುತವಾಗಿ ಶ್ರೀ ಚೈತನ್ಯ ಪ್ರಸಾದ್ ಪ್ರಭುಗಳು ಈ ಭಾಗವತವನ್ನ ವರ್ಣನೆ ಮಾಡಿದ್ದಾರೆ. ತಮಗೆಲ್ಲ ಇಷ್ಟ ಆಯ್ತಾ? ರೈಟ್. ಸೊ ಸಾಮಾನ್ಯವಾಗಿ ಈ ರೀತಿ ಅವಕಾಶ ಸಿಗೋದಿಲ್ಲ ಭಾಗವತವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಮೇನ್ಲಿ ಫಾರ್ ಪ್ರಾಕ್ಟೀಸಿಂಗ್ ಡಿವೋಟೀಸ್ ಇದು ತುಂಬಾ ಅನುಕೂಲ. ಝೂಮ್ ಅಲ್ಲಿ ನೋಡ್ತಾ ಇದ್ದೇನೆ, 60 ಜನ ಕೇಳ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ. ಅವರಿಗೆ ಇಲ್ಲಿ ಬರಕ್ಕಾಗಿಲ್ಲ, ಬಟ್ ದೂರ ಇರ್ತಾರೆ, ಬೇರೆ ಊರಲ್ಲಿ ಇರ್ತಾರೆ. ಬಟ್ ತಾವೆಲ್ಲರೂ ಇಲ್ಲೇ ಬಂದಿದ್ದೀರಾ, ತುಂಬಾ ಸಂತೋಷ. ತಮಗೆಲ್ಲ ಸ್ಪೆಷಲ್ ಅಂದ್ರೆ ಪ್ರಸಾದ ಇದೆ ಇಲ್ಲಿ. ಮತ್ತೆ ತಮಗೆ ಇನ್ನೊಂದು ಸ್ಪೆಷಲ್ ಅಂದ್ರೆ ಪ್ರಶ್ನೆ ಕೇಳೋ ಅವಕಾಶ ಇದೆ. ರೈಟ್, ಯಾರು ಇಲ್ಲಿ ಬಂದಿದ್ದೀರಲ್ಲ ಪ್ರಶ್ನೆ ಕೇಳ್ಬೋದು. ಯಾರಿಗೆ ಲೇಟ್ ಆಗ್ತಿದೆ ಅವರು ಪ್ರಸಾದ ತಗೋಬಹುದು. ಯಾರಿಗೆ ಸಮಯ ಇದೆ ಪ್ರಶ್ನೆ ಕೇಳ್ಬೇಕಂತ ಇದೆ, ಪ್ರಭುಜಿಯಲ್ಲಿ ಇರ್ತಾರೆ, ತಾವು ಪ್ರಶ್ನೆಗಳನ್ನ ಕೇಳಿ. ಮತ್ತೆ ನಾಳೆ ಕೂಡ ಸೇಮ್ ಟೈಮ್ 7:15ಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ತಾವೆಲ್ಲರೂ ಬನ್ನಿ. ಸೊ ನಾಳೆ ಪ್ರಭುಜಿ ಚರ್ಚೆಯನ್ನ ಮುಂದುವರಿಸ್ತಾರೆ. ಬನ್ನಿ, ಅವರಿಗೆಲ್ಲ ಒಂದು ಬಾರಿ ಧನ್ಯವಾದಗಳನ್ನ ಹೇಳೋಣ. ಹರೇ ಕೃಷ್ಣ ಮಂತ್ರವನ್ನು ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಪ್ರಸಾದ ಇಲ್ಲೇ ಇದೆ ಹೊರಗಡೆನೆ ಪ್ರಸಾದ ಮರಿ. ನೀವು ಆ ಕಡೆ ಹೋಗ್ಬೇಕಂತಿಲ್ಲ, ಪ್ರಸಾದ ಇಸ್ ಅರೇಂಜ್ ಹಿಯರ್ ಓನ್ಲಿ. ಹರೇ ಕೃಷ್ಣ.